ಹೆಲೋ ಎವ್ರಿವನ್, ನಮಸ್ಕಾರ. ಗೌರ್ಮೆಂಟ್ ಎಕ್ಸಾಮ್ ಪ್ರೆಪ್ಪರೇನ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ನ ಬೇಸಿಕ್ ಕ್ಲಾಸ್ ಮಾಡಿದ್ವಿ. ಸೊ ಬೇಸಿಕ್ ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ವ್ಯಾಲ್ಯೂ, ಫ್ರ್ಯಾಕ್ಷನ್ನ ಪರ್ಸೆಂಟೇಜಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಇವೆಲ್ಲವನ್ನು ನೋಡಿದ್ವಿ. ಮತ್ತು ಕೆಲವು ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಸೊ ನೀವು ಈ ಕ್ಲಾಸ್ ನೋಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ಲಾಸ್ನ ನೋಡಿ. ಸೊ ಈ ಕ್ಲಾಸ್ ನಿಮಗೆ ಈಸಿ ಆಗುತ್ತೆ. ಈ ಕ್ಲಾಸಲ್ಲಿ ಇವತ್ತು ನಾವು ಬೇರೆ ಬೇರೆ ಟೈಪ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಬನ್ನಿ, ಇದು ಇವತ್ತಿನ ಫಸ್ಟ್ ಪ್ರಾಬ್ಲಮ್. ಓಕೆ, ಪ್ರಾಬ್ಲಮ್ಸ್ ನೋಡಿ. ಇಫ್ x% ಆಫ್ 240 ಈಸ್ ಈಕ್ವಲ್ ಟು 60% ಆಫ್ x plus 450, then 20% ಆಫ್ x plus 50 ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 40% ಆಫ್ x ಅಂತ ಕೇಳಿದ್ದಾನೆ. ಸೊ 240 x% x plus 40 x plus 450ರ 60%ಗೆ ಸಮಾನವಾಗಿದ್ದರೆ, ಓಕೆ. ಸೊ ಫಸ್ಟ್ ಏನಿದ್ದಾನೆ ಅದನ್ನು ಬರ್ಕೊಳ್ಳೋಣ. ಸೊ ಫಸ್ಟ್ x% ಅಂದರೆ ಡಿವೈಡೆಡ್ ಬೈ 100 ಆಫ್ 240 240 ಈಕ್ವಲ್ ಟು ಅಂತಂದಿದ್ದಾನೆ 60%. ಸೊ 60% ಅಂದರೆ ಏನು? 3/5, ಓಕೆನಾ? 3/5 ಅಂದರೆ 1/5 ಅಂದರೆ 20%, ಸರಿನಾ? 60% ಅಂದರೆ 3/5 ಆಫ್ ಈಕ್ವಲ್ ಟು 60% ಆಫ್ x plus 450 ಅಂತಂದಿದ್ದಾನೆ, ಸರಿನಾ? x plus 450, ಓಕೆ. ಇಲ್ಲಿಂದ ನಿಮಗೆ x ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ 10 ಹೋಯಿತು ಫ್ರೆಂಡ್ಸ್. ಸೊ ಇದು ಏನಾಯಿತು? 2 5 10, 2 12 24, ಸರಿನಾ? 12x/5 ಆಯಿತು ಈ ಕಡೆ. ಸೊ ಇಲ್ಲಿಂದ ಈ 5 ಕಟ್ಟು, ಈ 5 ಕಟ್ಟು, ಓಕೆನಾ? ನೆಕ್ಸ್ಟ್ 3 1 3 4 12. ಸೊ ಈ ಕಡೆ ಏನು ಬಂತು? 4x, ಈ ಕಡೆ x plus 450, ಓಕೆನಾ? ಸೊ ಇದು 4x, x ಈ ಕಡೆ ಬಂದರೆ 4x - x ಏನಾಗುತ್ತೋ 3x ಈಕ್ವಲ್ ಟು 450. ಸೊ 3ನ ಆ ಸೈಡ್ ಸೆಂಡ್ ಮಾಡಿದರೆ ಇದು ಆಗುತ್ತೆ ಡಿವೈಡೆಡ್ ಬೈ 3, ಓಕೆನಾ? ಸೊ ಇಲ್ಲಿಂದ x ಬಂತು ನಿಮಗೆ 3 1 3, 1 ಉಳಿತು, 3 5 15, 150. ಸೊ x ವ್ಯಾಲ್ಯೂ 150 ಬಂತು. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ನೋಡಿ. 20% ಆಫ್ x plus 50. 20% ಅಂದರೆ ಏನು? 1/5 ಆಫ್ x plus 50. ಸೊ x ಎಷ್ಟಿದೆ? 150. 150 plus 50 200, ಕರೆಕ್ಟಾ? ಎಕ್ಸು 150 ಇದೆ, ಅದಕ್ಕೆ 150 plus 50 200 ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 40% ಆಫ್ x ಅಂತ ಅದ್ದಿದ್ದಾನೆ. ಸೊ ಇದರ ವ್ಯಾಲ್ಯೂ ಎಷ್ಟು ಬಂತು ಫಸ್ಟ್ ನೋಡ್ಕೊಳ್ಳಿ. ಸೊ 5 1 5 4 20. ಸೊ ಇದರ ವ್ಯಾಲ್ಯೂ ಬಂತು 40, ಸರಿನಾ? ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 40% ಆಫ್ x ಅಂದಿದ್ದಾನೆ. ಸೊ 40% ಆಫ್ x ಅಂದರೆ ಎಷ್ಟು? 40% ಅಂದರೆ 2/5. 2/5 ಆಫ್ x ಅಂದರೆ ಇಂಟು 150. ಸೊ ಇದು ಬಂತು 5 1 5 3 15, 2 3 6. ಸೊ 60 ಬಂತು. ಸೊ ಇದು ಫ್ರೆಂಡ್ಸ್ 40% ಆಫ್ x ಎಷ್ಟು ಬಂತು? 60, ಓಕೆನಾ? ಸೊ ಆ್ಯಕ್ಚುಲಿ ಎಷ್ಟು ಲೆಸ್ ಇದೆ? 20, ಕರೆಕ್ಟ್ ತಾನೆ? 20 ಕಡಿಮೆ ಇದೆ, ಓಕೆನಾ? ಸೊ 20 ಬೇಸ್ ಏನು ಇಲ್ಲಿ? 40% ಆಫ್ x, ಸೊ 60, ಸರಿನಾ? ಇದು 0 0 ಕ್ಯಾನ್ಸಲ್, 2 1 2 3. ಸೊ 1/3. 1/3 ಪರ್ಸೆಂಟೇಜಲ್ಲಿ 1/3 ಅಂದರೆ ಏನು? ಪರ್ಸೆಂಟೇಜಲ್ಲಿ 33 1/3%. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 1/3ಗೆ ನೀವು ಬೇಕಾದರೆ ಇಂಟು 100 ಮಾಡಿ ನೋಡಿ, ಇಂಟು 100. ಸೊ ಇದು ಆಗುತ್ತೆ 100/3%, ಸರಿನಾ? ಸೊ ವಿಚ್ ಈಸ್ ಈಕ್ವಲ್ ಟು 33 1/3%. ಓಕೆ, ಹೋಪ್ ನಿಮಗೆ ಅರ್ಥ ಆಗಿರಬೇಕು ಈ ಲೆಕ್ಕ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಇದು. ಸೊ ಈ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್, ಸರಿನಾ?
ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಕನ್ನಡದಲ್ಲಿ ಹೇಳಬೇಕಾದರೆ ಆದಾಯ ಇಸ್ ಈಕ್ವಲ್ ಟು ಖರ್ಚು ಪ್ಲಸ್ ಉಳಿತಾಯ. ಸರಿನಾ? ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಆರ್ ಆದಾಯ ಇಸ್ ಈಕ್ವಲ್ ಟು ಖರ್ಚು ಪ್ಲಸ್ ಉಳಿತಾಯ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಈ ಪ್ರಾಬ್ಲಮ್ ಬೇಸಿದೆ. ಸೊ ಪ್ರಾಬ್ಲಮ್ಸ್ ಓದಿ. ಇಫ್ ಎನ್ ಎಂಪ್ಲಾಯೀಸ್ ಇನ್ಕಮ್ ಈಸ್ 72,000, ಇನ್ಕಮ್ ಎಷ್ಟಿದೆ ಅಂತೆ 72,000. ದ ಅಮೌಂಟ್ ಹಿ ಸ್ಪೆಂಡ್ಸ್ ಈಸ್ 40% ಹೈಯರ್ ದೆನ್ ಹಿಸ್ ಸೇವಿಂಗ್. ಅಂದರೆ ಅವನು ಎಷ್ಟು ಖರ್ಚು ಮಾಡ್ತಾನೆ ಅದು 40% ಹೈಯರ್ ದೆನ್ ಹಿಸ್ ಸೇವಿಂಗ್. ಸೊ ನಿಮಗೆ ಗೊತ್ತು 40%ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಫ್ರೆಂಡ್ಸ್? 2/5. ಸರಿನಾ? 40%ದು ಫ್ರ್ಯಾಕ್ಷನ್ ವ್ಯಾಲ್ಯೂ 2/5. ಸೊ ಇದು ಹೈಯರ್ ಇದೆ, ಸೊ ಪ್ಲಸ್ ಸಿಂಬಲ್ ಹಾಕ್ತೀನಿ ಇಂಡಿಕೇಟ್ ಮಾಡೋಕ್ಕೆ. ಓಕೆನಾ? ದೇರ್ ಫಾರ್ ಈಸ್ ಸೇವಿಂಗ್ಸ್ ಈಸ್, ಒಬ್ಬ ಉದ್ಯೋಗಿಯ ಆದಾಯ 72,000 ಆಗಿದ್ದರೆ ಅವನ ಖರ್ಚು ಮಾಡುವ ಮೊತ್ತ ಅವನ ಉಳಿತಾಯಕ್ಕಿಂತ 40% ಹೆಚ್ಚಾಗಿದೆ. ಆದ್ದರಿಂದ ಅವನ ಉಳಿತಾಯ ರುಪೀಸ್ನಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಇವಾಗ ಇದು ಎಕ್ಸ್ಪೆಂಡಿಚರು ನೀವು ಅಂದ್ಕೊಳ್ಳಿ 5 ಅವ್ನು ಎಕ್ಸ್ಪೆಂಡಿಚರ್ ಇದೆ. ಸೊ ಸೇವಿಂಗ್ ಎಷ್ಟಿದೆ? 40%. ದ ಅಮೌಂಟ್ ಈ ಸ್ಪೆಂಡ್ಸ್ ಈಸ್ 40% ಹೈಯರ್ ದೆನ್ ಸೇವಿಂಗ್ ಅಂತಿದೆ. ಸೊ ಸಾರಿ, ಇಲ್ಲಿ ಸೇವಿಂಗು 5 ಇದ್ದರೆ ಎಕ್ಸ್ಪೆಂಡಿಚರ್ ಎಷ್ಟಿದೆ? 40% ಹೈಯರ್ ಅಂದರೆ 5ಕ್ಕಿಂತ 2 ಹೆಚ್ಚಾಗಿದೆ. ಸೊ ಇಲ್ಲಿ ಇನ್ಕಮ್ ಈಕ್ವಲ್ ಟು ಅಂತ ಬರ್ಕೋತೀನಿ. ಅವನದು ಸೇವಿಂಗ್ 5 ಆದರೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ? 5ರಿಂದ 2 ಹೆಚ್ಚಾಗಿದೆ. ಸೊ 5 + 2 7. ಸೊ ಇಲ್ಲಿಂದ ಇನ್ಕಮ್ ಎಷ್ಟಾಗುತ್ತೆ ಅವನದು? ಸೊ ಇನ್ಕಮ್ ಅಂದರೆ ಅವನದು 12 ಪಾರ್ಟ್. 7 + 5 12. ಸರಿನಾ? ಸೊ ಇದು ಅವನದು ಇನ್ಕಮ್, ಇದು ಎಕ್ಸ್ಪೆಂಡಿಚರ್, ಇದು ಸೇವಿಂಗ್. ಬಟ್ ಕ್ವಶನಲ್ಲಿ ನಮಗೆ ಇನ್ಕಮ್ ಎಷ್ಟು ಕೊಟ್ಟಿದ್ದಾನೆ ಅವನು? ಟೋಟಲ್ ಇನ್ಕಮ್ 72,000. ಸೊ 12ರ ವ್ಯಾಲ್ಯೂನೇ 72,000 ಇದೆ. ಓಕೆನಾ? 12ರ ವ್ಯಾಲ್ಯೂನೇ 70,000. ಎಷ್ಟು ಟೈಮ್ಸ್ ಇದೆ? 12 ಆರ್ಲೆ 72, 6,000 ಟೈಮ್ಸ್. ಸೊ ಇವೆಲ್ಲನೂ 6,000 ಟೈಮ್ಸ್ ಆಗುತ್ತೆ. ಸೊ ನಮಗೆ ಏನು ಕೇಳಿದ್ದಾನೆ? ಈಸ್ ಸೇವಿಂಗ್ಸ್ ಈಸ್. ಸೊ ಸೇವಿಂಗ್ಸ್ ಕೂಡ 6,000 ಟೈಮ್ಸ್. ಸೊ 5 ಆರ್ಲೆ 30, 3 0. ಸೊ ಸೇವಿಂಗ್ಸ್ ಎಷ್ಟು? ಒಂದು 30,000 ರೂಪಾಯಿ. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ನಿಮಗೆ ಪ್ರಾಬ್ಲಮಲ್ಲಿ ಎಲ್ಲಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ನಾವು ನೆಕ್ಸ್ಟ್ ಒಂದು ಹೊಸ ಕಾನ್ಸೆಪ್ಟನ್ನ ಕಲಿಯೋಣ. ಹೊಸ ಕಾನ್ಸೆಪ್ಟ್ ಏನಂದರೆ ಸಕ್ಸೆಸಿವ್ ಪರ್ಸೆಂಟೇಜ್. ಸಕ್ಸೆಸಿವ್ ಪರ್ಸೆಂಟೇಜ್. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಅಂದರೆ ಯಾವುದೇ ಒಂದು ನಂಬರ್ ಎ ಇದೆ, ಇನ್ನೊಂದು ನಂಬರ್ ಬಿ ಇದೆ ಅಂತ ಅಂದ್ಕೊಳ್ಳಿ ಪರ್ಸೆಂಟೇಜಲ್ಲಿ. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಅಂದರೆ ನಾವು ಹೇಗೆ ಮಾಡಬೇಕು? A + B + A × B/100%. ಸೊ ಇವಾಗ A%, ಇವಾಗ ಇನ್ಕ್ರೀಸ್ ಕೊಟ್ಟಿದ್ರೆ ನೀವು ಏನು ತಗೋತೀರಾ? ಇನ್ಕ್ರೀಸ್ ಅಂತ ಕೊಟ್ಟಿದ್ರೆ ಪ್ಲಸ್ ಅಂತ ತಗೋಬೇಕು, ಪ್ಲಸ್. ಸೇಮ್ ಹಾಗೆ ಡಿಕ್ರೀಸ್ ಅಂತ ಕೊಟ್ಟಿದ್ರೆ ಮೈನಸ್. ಇದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಇನ್ಕ್ರೀಸ್ ಅಂದರೆ ಪ್ಲಸ್ಸು, ಡಿಕ್ರೀಸ್ ಅಂದರೆ ಮೈನಸ್ಸು. ಸೇಮ್ ಇಲ್ಲೂ ಅದೇ ಇಡಬೇಕು. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಬೇಸ್ ಮೇಲೆ ಇರೋದು ನಾವು ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಆವಾಗ ನಿಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಈ ಸಕ್ಸೆಸಿವ್ ಪರ್ಸೆಂಟೇಜ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಾವು ಪ್ರಾಬ್ಲಮ್ಸ್ ಮುಖಾಂತರ ನೋಡೋಣ. ಸೊ ಪ್ರಾಬ್ಲಮ್ಸ್ ನೋಡಿ. ಸೊ ಇದೊಂದು ಪ್ರಾಬ್ಲಮ್. ಓಕೆ, ಓದಿ ಪ್ರಾಬ್ಲಮ್ಸ್. ಇನ್ ಅ ಕಂಪನಿ, ಒಂದು ಕಂಪ್ನಿ, ಆಲ್ ಎಂಪ್ಲಾಯೀಸ್ ಆರ್ ಗೆಟ್ಟಿಂಗ್ ಈಕ್ವಲ್ ವೇಜಸ್. ಕಂಪ್ನಿಯಲ್ಲಿ ಎಲ್ಲರಿಗೂ ಈಕ್ವಲ್ ವೇಜಸ್ ಸಿಗ್ತಾ ಇದೆ. ಇಫ್ ದ ನಂಬರ್ ಆಫ್ ಎಂಪ್ಲಾಯೀಸ್ ಈಸ್ ಇನ್ಕ್ರೀಸ್ಡ್ ಬೈ 20%, ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಇನ್ಕ್ರೀಸ್ ಮಾಡಿದಾರಂತೆ? 20%. ಆ್ಯಂಡ್ ದೇರ್ ವೇಜಸ್ ಪರ್ ಹೆಡ್ ಆರ್ ಡಿಕ್ರೀಸ್ಡ್ ಬೈ 18%. ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಟೋಟಲ್ ವೇಜಸ್ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಇದು ಇನ್ಕ್ರೀಸ್ ಇದೆ ಅಂದರೆ ಏನು? ಪ್ಲಸ್ ಫ್ರೆಂಡ್ಸ್. ಓಕೆ, ಇಲ್ಲಿ ಡಿಕ್ರೀಸ್ಡ್ ಬೈ 18% ಅಂತ ಕೊಟ್ಟಿದ್ದಾನೆ. ಸೊ ಇದು ಮೈನಸ್ಸು. ಓಕೆನಾ? ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಟೋಟಲ್ ವೇಜಸ್ ಅಂತ ಕೇಳಿದ್ದಾನೆ.
ಒಂದು ಕಂಪನಿಯಲ್ಲಿ ಎಲ್ಲ ಉದ್ಯೋಗಿಗಳು ಸಮಾನ ವೇತನವನ್ನು ಪಡೆಯುತ್ತಿದ್ದಾರೆ. ಉದ್ಯೋಗಿಗಳ ಸಂಖ್ಯೆ 20% ಹೆಚ್ಚಿಸಿದ್ದರೆ ಮತ್ತು ಅವರ ತಲಾ ವೇತನವನ್ನು 18% ಕಡಿಮೆ ಮಾಡಿದರೆ ಮೈನಸ್ಸು. ಓಕೆ, ಒಟ್ಟು ವೇತನದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇವಾಗ ನಾವು ಇಲ್ಲಿ ಸಕ್ಸೆಸಿವ್ ಪರ್ಸೆಂಟೇಜ್ ಹಚ್ಬೋದಾ? ಸೊ ಇಲ್ಲಿ ನಿಮ್ಮದು ಎ ಆಯಿತು +20%, ಸರಿನಾ? ಬಿ ಆಯಿತು -18%. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100. ಓಕೆನಾ? ಪರ್ಸೆಂಟ್. ಸೊ ಇಲ್ಲಿ ನೋಡಿ 20 -18, ಸೊ ಪ್ಲಸ್. ಓಕೆನಾ? ಪ್ಲಸ್ಸಲ್ಲಿ 20 ಇಂಟು -18 ಮಾಡಿದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಸರಿನಾ? ಸೊ ಇಲ್ಲಿ ನಾನು ಮೈನಸನ್ನು ಬರ್ಕೋತೀನಿ. -20 ಇಂಟು 18 ಡಿವೈಡೆಡ್ ಬೈ 100, ಸರಿನಾ ಫ್ರೆಂಡ್ಸ್? ಇದು ಪರ್ಸೆಂಟೇಜಲ್ಲಿ. ಓಕೆ, 20 -18 2 ಮೈನಸ್ 18 36 360 ಬೈ 100 ಅಂದರೆ 3.6%, ಸರಿನಾ? ಸೊ ಇದು ಆಗುತ್ತೆ ನಿಮ್ಮದು -1.6%. ಸೊ ಈ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತದೆ? ಅದು ಡಿಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಮೈನಸ್ ಸೈನ್ ಇಂಡಿಕೇಟ್ ಮಾಡ್ತಿರೋದು ಡಿಕ್ರೀಸ್ ಆಗಿದೆ ಅಂತ ಅರ್ಥ, ಅಂದರೆ ಕಡಿಮೆ ಆಗ್ತಿದೆ ಅಂತ ಅರ್ಥ. ಸೊ ಇದಕ್ಕೆ ನಿಮ್ಮದು ಟೋಟಲ್ ಆನ್ಸರ್ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್, 1.6%. ಸೊ ಕ್ವಶನಲ್ಲಿ ನೋಡಿ ಅವನೇ ಇದು ಮೆನ್ಷನ್ ಮಾಡಿದ್ದಾನೆ, ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಟೋಟಲ್ ವೇಜಸ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಸೊ ಈ ಲೆಕ್ಕ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಸೊ ಇದೇ ಥರ ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಬೇಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಆವಾಗ ನಿಮಗೆ ಇನ್ನೂ ಕ್ಲಿಯರ್ ಐಡಿಯಾ ಬರುತ್ತೆ ಈ ಕಾನ್ಸೆಪ್ಟು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ಇದು ನಿಮಗೆ ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಇದೇ ಲೆಕ್ಕವನ್ನು ನಾವು ರೇಷಿಯೋ ಮೆಥಡಲ್ಲಿ ಕೂಡ ಮಾಡ್ಬೋದು. ಸೊ ರೇಷಿಯೋ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ. ಓಕೆ, ಸೊ ಇವಾಗ ಇಲ್ಲೇನಿದೆ, ಎಂಪ್ಲಾಯೀಸ್, ಸರಿನಾ? ಒಂದು ಇಫ್ ದ ನಂಬರ್ ಆಫ್ ಎಂಪ್ಲಾಯೀಸ್ ಈಸ್ ಇನ್ಕ್ರೀಸ್ಡ್ ಬೈ 20% ಅಂತ. ಸೊ 20% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಫ್ರೆಂಡ್ಸ್? 1/5, ಸರಿನಾ? 1/5. ಸೊ ಮೊದಲು ಇದು ಇನಿಷಿಯಲ್ ಅಂತ ಬರ್ಕೋತೀನಿ, ಇದು ಆಮೇಲೆ ಫೈನಲ್ ಅಂತ ಬರ್ಕೋತೀನಿ. ಮೊದಲು ಎಂಪ್ಲಾಯೀಸ್ 5 ಇದ್ದರು, ಸೊ ಇನ್ಕ್ರೀಸ್ ಎಷ್ಟು ಮಾಡಿದ್ರು? 5. ಸೊ ಮೊದಲು ಎಂಪ್ಲಾಯೀಸ್ 5 ಇದ್ದರು, ಇನ್ಕ್ರೀಸ್ ಎಷ್ಟು ಮಾಡಿದ್ರು? 1. ಸೊ 5 + 1 6, ಆಮೇಲೆ ಫೈನಲ್ 6 ಆಯಿತು. ಹಾಗೆ ವೇಜಸ್ ಆ್ಯಂಡ್ ದರ್ ವೇಜಸ್ ಪರ್ ಹೆಡ್ ಆರ್ ಡಿಕ್ರೀಸ್ಡ್ ಬೈ 18% ಅಂತ ಕೊಟ್ಟಿದ್ದಾರೆ. ಸೊ 18% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 9/50. ಸೊ 9/50 ಹೇಗೆ ಬಂತು? 18/100. ಸೊ 2 9 2 50. ಸೊ ಇನ್ಸ್ ಡಿಕ್ರೀಸ್ಡ್ ಇದೆ, ಸೊ ಮೈನಸ್ ಸೈನ್ 9/50, ಸರಿನಾ? 9/50. ಸೊ 50ಇಂದ 9 ಕಡಿಮೆ ಮಾಡಿದ್ರು. ಸೊ ಇನಿಷಿಯಲ್ ಜನ ಎಷ್ಟಿದ್ರು? 50, ಸರಿನಾ? 50ಇಂದ 9 ಕಡಿಮೆ ಮಾಡಿದ್ರೆ ಎಷ್ಟು ಜನ ಆದರು? 41, ಸರಿನಾ? ಸೊ ಟೋಟಲ್ ಇವಾಗ ಮಲ್ಟಿಪ್ಲೈ ಮಾಡಬೇಡಿ. ಸೊ 5 5 25, 250. ಇನಿಷಿಯಲಿ 250 ಇದ್ದರು, ಆಮೇಲೆ 6 1 6, 6 4 24, 246 ಆದರು. ಸೊ ಎಷ್ಟು ಜನ ಟೋಟಲು ಡಿಕ್ರೀಸ್ ಪರ್ಸೆಂಟೇಜ್ ಕಂಡುಹಿಡಿದಿದ್ದಾರೆ? ಸೊ ಎಷ್ಟು ಜನ ಡಿಕ್ರೀಸ್ ಆದರು? 4 ಜನ, ಕರೆಕ್ಟ್ ತಾನೆ? 4 ಜನ ಡಿಕ್ರೀಸ್ ಆದರು. ಸೊ 4% ಅಂದರೆ ನೀವು ಹೇಗೆ ಮಾಡ್ತೀರಾ? 4 ಡಿವೈಡೆಡ್ ಬೈ 250 ಇನಿಷಿಯಲ್ ಇಂಟು 100. ಸೊ 52 55. ಸೊ ಇದು ಬಂತು 4 8. ಸೊ ಇದು ಆಯಿತು ಫ್ರೆಂಡ್ಸ್ 8/5. ಸೊ 8/5 ಅಂದರೆ 1.6%. ಸೊ ಇದು ತಾನೇ ಆಪ್ಷನ್ ಸಿ. ಸೊ ನೀವು ಯಾವ ಸಿಚುವೇಷನಲ್ಲಿ ಯಾವ ಫಾರ್ಮುಲಾ ನಿಮಗೆ ಈಸಿ ಆಗುತ್ತೆ ಅದು ಹಾಕ್ಕೊಳ್ಳಿ. ಸೊ ಈ ಪ್ರಾಬ್ಲಮ್ಸಲ್ಲಿ A + B × AB/100 ಆ ಫಾರ್ಮುಲಾ ಈಸಿ ಆಯಿತು. ಸೊ ಅಲ್ಲಿಂದ ಸೊ ನಾನು ನಿಮಗೆ ಫಾರ್ಮುಲಾಯಿಂದನೂ ಹೇಳಿಬಿಟ್ಟೆ ಮತ್ತು ರೇಷಿಯೋ ಮೆಥಡಿಂದ ಕೂಡ ಹೇಳಿದ್ದೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸರಿ, ಪ್ರಾಬ್ಲಮ್ಸ್ ನೋಡಿ ಫ್ರೆಂಡ್ಸ್. ಇಫ್ ದ ಡೈಗೋನಲ್ ಆಫ್ ದಿಸ್ ಸ್ಕ್ವೇರ್ ಈಸ್ ಡಿಕ್ರೀಸ್ಡ್ ಬೈ 45%, ಫೈಂಡ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಇಟ್ಸ್ ಏರಿಯಾ ಅಂತ ಕೇಳಿದ್ದಾನೆ. ಸೊ ಇದರ ಅರ್ಥ ಇದು ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳಿ, ಸ್ಕ್ವೇರ್, ಸರಿನಾ? ಸ್ಕ್ವೇರ್. ಸೊ ಇದು ಸ್ಕ್ವೇರ್ದು ಡೈಗೋನಲ್ ಅಂದರೆ ಇದು. ಚೌಕದ ಕರ್ಣವು 45% ಕಡಿಮೆ ಆದರೆ ಅದರ ವಿಸ್ತೀರ್ಣದಲ್ಲಿರುವ ಪರ್ಸೆಂಟೇಜ್ ಇಳಿಕೆಯನ್ನು ಕಂಡುಹಿಡಿಯಿರಿ. ಸೊ ಇವಾಗ ನಿಮಗೆ ಗೊತ್ತು ಸ್ಕ್ವೇರ್ದು ಏರಿಯಾ ಹೇಳಿ ಸ್ಕ್ವೇರ್ದು
ಸೈಡ್ ಎ ಇದ್ದರೆ ಎ ಸ್ಕ್ವೇರ್ ಏರಿಯಾ. ಸಪೋಸ್ ಇದು ಡೈಗೊನಲ್ ಡಿ ಇದ್ದರೆ ವಿತ್ ರೆಸ್ಪೆಕ್ಟ್ಸ್ ಟು ಡೈಗೊನಲ್ ಏರಿಯಾ ಎಷ್ಟು ಸ್ಕ್ವೇರ್ದು ಡಿ ಸ್ಕ್ವೇರ್ ಬೈ 2. ಸೊ ಇವಾಗ ನಾನು ಡಿ ಸ್ಕ್ವೇರ್ ಬೈ 2 ಅದು ಸಕ್ಸೆಸಿವ್ ಪರ್ಸೆಂಟೇಜ್ ಫಾರ್ಮುಲಾ ಹಾಕಿದರೆ ತುಂಬ ಕಷ್ಟ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಲೆಂತಿ ಆಗಿಬಿಡುತ್ತೆ. ಸೊ ನಾವು ಇದು ಏನು ಮಾಡೋಣ, ಇದನ್ನು ರೇಷಿಯೋ ಮೆಥಡಿಂದ ಸಾಲ್ವ್ ಮಾಡೋಣ. ಸೊ ಇವಾಗ ನಿಮಗೆ ಗೊತ್ತು 45%, ಸರಿನಾ? 45%ದು ಫ್ರ್ಯಾಕ್ಷನ್ ವ್ಯಾಲ್ಯೂ 45/100 ಅಂದರೆ 5% ಅಂದರೆ 1/20. ಸೊ 45% ಅಂದರೆ 5×9=45. ಸೊ ಇದು 9/20. ಕರೆಕ್ಟಾ ಫ್ರೆಂಡ್ಸ್? ಡಿಕ್ರೀಸ್ಡ್ ಅಂತ ಕೇಳಿದ್ದಾನೆ. ಸೊ ಮೈನಸ್ ಸೈನ್ ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಇಲ್ಲಿ ಬರ್ಕೊಳ್ಳಿ ಇನಿಷಿಯಲ್ ಫೈನಲ್, ಸರಿನಾ? ಸೊ ಇನಿಷಿಯಲ್ಲು 20 ಇತ್ತು. ಇನಿಷಿಯಲ್ ಎಷ್ಟಿತ್ತು 20. ಫೈನಲ್ ಎಷ್ಟಾಯಿತು 20ರಿಂದ 9 ಕಡಿಮೆ ಆಯಿತು. ಸೊ 20 - 9 11. ಓಕೆ, ಏರಿಯಾ ಫಾರ್ಮುಲಾ ಏನು ಡಿ ಸ್ಕ್ವೇರ್ ಬೈ 2. ಸೊ ಇದು ಡಿ ಸ್ಕ್ವೇರ್ ಬೈ 2 ಅಂದರೆ 20 ಸ್ಕ್ವೇರ್ ಬೈ 2 ಮಾಡಿದರೆ 400/2. 20 ಸ್ಕ್ವೇರ್ ಅಂದರೆ 400. ಓಕೆ, ಬೈ 2. ನೆಕ್ಸ್ಟ್ ಇದು ರೇಷಿಯೋ 11 ಸ್ಕ್ವೇರ್ ಅಂದರೆ 121/2, ಸರಿನಾ? 2 ಕ್ಯಾನ್ಸಲ್. ಸೊ ಇವಾಗ ಇದು ಬಂತು ನಿಮ್ಮದು 400 to 121. ಓಕೆನಾ? ಸೊ ಆ್ಯಕ್ಚುಲಿ ಡಿಕ್ರೀಸ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಂದಿದ್ದಾನೆ ಏರಿಯಲ್ಲಿ. ಸೊ ಎಷ್ಟು ಕಡಿಮೆ ಇದೆ ನೋಡ್ಕೊಳ್ಳಿ. ಸೊ 10ರಲ್ಲಿ 1 ಹೋದರೆ 9 ಉಳಿತಿಲ್ಲ. 9ರಲ್ಲಿ 2 ಹೋದರೆ 7, 3 ಉಳಿತು. 3ರಲ್ಲಿ 1 ಹೋದರೆ 2. ಸೊ 279 ಕಡಿಮೆ ಆಯಿತು. ಸೊ ಪರ್ಸೆಂಟೇಜಲ್ಲಿ ಹೇಳಬೇಕಂದ್ರೆ 279 ಔಟ್ ಆಫ್ 400 ಪರ್ಸೆಂಟೇಜ್ ಮಾಡಬೇಕಂದ್ರೆ ಇಂಟು 100%, ಸರಿನಾ? 2 0ಇಂದ 2 0 ಕಟ್ಟಾಯಿತು, ಸರಿನಾ? ಆಮೇಲೆ 4 1 4 6 24, 3 ಉಳಿತು. ಓಕೆ, 4 9 36, 3 ಉಳಿತು. 4 7 28, 4 5 20. ಸೊ 69.75%. ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಿದೆ? ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ದ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಡಿಕ್ರೀಸ್ಡ್ ಬೈ 19%. ನೋಡಿ, ಏರಿಯಾ ಆಫ್ ದಿ ಸ್ಕ್ವೇರ್ ಅಂತ ಕೇಳಿದ, ಏರಿಯಾ ಆಫ್ ದಿ ಸ್ಕ್ವೇರ್ ಅಂತ ಅಂದಿದ್ದಾನೆ. ದ ಡೈಗೊನಲ್ ಆಫ್ ದಿ ಸ್ಕ್ವೇರ್ ಈಸ್ ಡಿಕ್ರೀಸ್ಡ್ ಬೈ ಹೌ ಮಚ್ ಪರ್ಸೆಂಟ್ ಅಂತ ಕೇಳಿದ್ದಾನೆ. ಒಂದು ಚೌಕದ ವಿಸ್ತೀರ್ಣವು 19%ರಷ್ಟು ಕಡಿಮೆ ಆದರೆ ಆ ಚೌಕದ ಕರ್ಣವು ಈ ಕೆಳಗಿನಂತೆ ಕಡಿಮೆ ಆಗುತ್ತದೆ. ಓಕೆನಾ? ಸೊ ಫಸ್ಟ್ ಸ್ಕ್ವೇರ್ ಡ್ರಾ ಮಾಡೋಣ. ಇದು ಸ್ಕ್ವೇರ್, ಇದು ಡೈಗೊನಲ್, ಇದು ಡೈಗೊನಲ್. ಸಪೋಸ್ ಸ್ಕ್ವೇರ್ ಸೈಡ್ ಎ ಇತ್ತು ಅಂದರೆ ಡೈಗೊನಲ್ ಎಷ್ಟಿರುತ್ತೆ ಹೇಳಿ? ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ a² + a². ಸೊ ಇದು ಏನಿರುತ್ತೆ ಅಂಡರ್ ರೂಟ್. ಸೊ ಇದು ಆಗುತ್ತೆ a√2, ಸರಿನಾ? ನೋಡಿ, ಪೈಥಾಗೋರಸ್ ಥಿಯರಮ್ ಹಚ್ಚಿ. ಸೊ ಇದು ಪರ್ಪೆಂಡಿಕ್ಯುಲರ್ ಬೇಸ್. ಸೊ ಡೈಗೊನಲ್ ಈಸ್ ಈಕ್ವಲ್ ಟು √a² + a². ಸೊ ಇದು ಆಗುತ್ತೆ √2a ಡೈಗೊನಲ್, ಸರಿನಾ? ಸೊ ಇದೇ ನಾನು ಇಲ್ಲಿ ಬರೆದಿರೋದು. ಓಕೆ, ಸೊ ಇವಾಗ ಸೇಮ್ ಅದೇ ರೇಷಿಯೋ ಮೆಥಡಿಂದ ಮಾಡೋಣ. ಇನಿಷಿಯಲ್ ಫೈನಲ್. ಸೊ ಮೊದಲು ಇನಿಷಿಯಲು 100% ಇರುತ್ತೆ ಯಾವಾಗಲೂ, ಸರಿನಾ? 100. ಸೊ ಡಿಕ್ರೀಸ್ ಆಗಿದೆ ಅಂತ ಎಷ್ಟು ಪರ್ಸೆಂಟು? 19%. ಸೊ 100ಅಲ್ಲಿ 19% ಡಿಕ್ರೀಸ್ ಆದರೆ ಉಳಿತೆಷ್ಟು? 100 - 19 ಅಂದರೆ 81 ಉಳಿತು, ಸರಿನಾ? ಸೊ ಏರಿಯಾ ಅಂದರೆ ನಿಮಗೆ ಗೊತ್ತು, ಏರಿಯಾ ಅಂದರೆ a². ಸೊ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಜಸ್ಟ್ ಇದು ಸ್ಕ್ವೇರ್ ತೆಗೆದು ಅಂಡರ್ ರೂಟ್ ಮಾಡಬೇಕು. ಓಕೆನಾ? ಸೊ ಇದನ್ನು ಅಂಡರ್ ರೂಟ್ ಮಾಡಿದರೆ ಏನು ಬರುತ್ತೆ ನೋಡಿ. ಸೊ 100ದ ಅಂಡರ್ ರೂಟು 10, 81 ಅಂಡರ್ ರೂಟು 9. ಸೊ ಇದು ಏನು ಬಂತು ನಿಮ್ಮದು? ಸೈಡ್ಸ್ದು ರೇಷಿಯೋ ಬಂತು, ಸರಿನಾ? ಅಂದರೆ ಎ ವ್ಯಾಲ್ಯೂ ರೇಷಿಯೋ ಬಂತು. ಬಟ್ ನಂಗೆ ಏನು ಬೇಕು? ಡೈಗೊನಲ್ ಅಂದರೆ ಏನು? a√2, ಸರಿನಾ? ಡೈಗೊನಲ್ ರೇಷಿಯೋ ಅಂದರೆ a√2 ಅಂದರೆ 10√2, ಇದು ಈ ಕಡೆ 9√2. ಸೊ ಇವಾಗ ರೇಷಿಯೋ ತೊಗೊಳ್ಳಿ. ಸೊ √2 ಕ್ಯಾನ್ಸಲ್, ಸರಿನಾ? 10:9 ಬಂತು. ಸೊ ಆ್ಯಕ್ಚುಲಿ ಎಷ್ಟು ಕಡಿಮೆ ಇದೆ? 10ಇಂದ 9 1 ಕಡಿಮೆ ಇದೆ, ಸರಿನಾ? ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ 1, ಇನಿಷಿಯಲ್ ಪರ್ಸೆಂಟೇಜ್ 10 × 100. ಸೊ 1/10 ಅಂದರೆ ಎಷ್ಟು? 10%. ಸೊ ಎಷ್ಟು ಕಡಿಮೆ ಆಗಿದೆ? 10%. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಬನ್ನಿ.
ಸರಿ, ನೆಕ್ಸ್ಟ್ ಪ್ರಾಬ್ಲಮ್. ದ ರೇಡಿಯಸ್ ಆಫ್ ಅ ಸಿಲಿಂಡರ್ ಈಸ್ ಇನ್ಕ್ರೀಸ್ಡ್ ಬೈ 120% ಅಂತಂದಿದ್ದಾನೆ. ಇನ್ಕ್ರೀಸ್ಡ್ ಬೈ 120%. ಸೊ 120% ಫ್ರ್ಯಾಕ್ಷನ್ ವ್ಯಾಲ್ಯೂ. ಸೊ ಇವಾಗಿನವರೆಗೂ ನಿಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಲ್ಲದರಲ್ಲೂ ಗೊತ್ತಿರಬೇಕು. ಸೊ 20% ಅಂದರೆ 1/5. ಸೊ 120% ಅಂದರೆ 20 × 6 120. ಸೊ +6/5 ಇನ್ಕ್ರೀಸ್ ಇದೆ, ಅದರ ಸಲುವಾಗಿ ನಾನು ಪ್ಲಸ್ ಅಂತ ತಗೊಂಡೆ. ಆ್ಯಂಡ್ ಇಟ್ಸ್ ಹೈಟ್ ಈಸ್ ಡಿಕ್ರೀಸ್ಡ್ ಬೈ 40%. ಡಿಕ್ರೀಸ್ಡ್ ಬೈ 40% ಅಂತೆ. ಸೊ 40% ಫ್ರ್ಯಾಕ್ಷನ್ ವ್ಯಾಲ್ಯೂ 2/5. ಸೊ ಸಿನ್ಸ್ ಡಿಕ್ರೀಸ್ ಇದೆ ಅದಕ್ಕೆ ಮೈನಸ್. ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ವಾಲ್ಯೂಮ್? ವಾಲ್ಯೂಮ್ ಅಂತ ಕೇಳಿದ್ದಾನೆ. ಸೊ ಒಂದು ಸಿಲಿಂಡರ್ನ ತ್ರಿಜ್ಯ ಅಂದರೆ ರೇಡಿಯಸ್, ಸರಿನಾ, 120%ರಷ್ಟು ಹೆಚ್ಚಾಗುತ್ತದೆ ಮತ್ತು ಅದರ ಎತ್ತರವು ಅಂದರೆ ಎತ್ತರವು 40%ರಷ್ಟು ಕಡಿಮೆ ಆಗುತ್ತದೆ. ಅದರ ಪರಿಮಾಣದಲ್ಲಿನ ಶೇಕಡಾವಾರು ಹೆಚ್ಚಳ ಎಷ್ಟು? ಸೊ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇವಾಗ ನೋಡಿ, ಸೊ ಇದು ನಿಮ್ಮದು ಸಿಲಿಂಡರ್, ಸರಿನಾ, ಈ ಥರ ಇರುತ್ತೆ ಸಿಲಿಂಡರ್. ಸೊ ಸಿಲಿಂಡರ್ದು ಇದು ಹೈಟು, ಇದು ರೇಡಿಯಸ್. ಸರಿ, ಇವಾಗ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತಂದರೆ ಯಾರಿಗಾದರೂ? ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ ಏನು? πr²h, ಕರೆಕ್ಟ್ ಅಲ್ಲ? ಸೊ ವಾಲ್ಯೂಮ್ ಎದ್ರ ಮೇಲೆ ಡಿಪೆಂಡ್ ಇದೆ? ಮೇನ್ಲಿ ಪೈ ಕಾನ್ಸ್ಟೆಂಟು. ಸೊ ಪೈ ಕಾನ್ಸ್ಟೆಂಟ್ ಇದನ್ನು ನಾನು ರಿಮೂವ್ ಮಾಡ್ತೀನಿ, ಎಲ್ಲದರಲ್ಲೂ ಸೇಮ್ ಇರುತ್ತೆ. ಸೊ ಇದು ಮೇನ್ಲಿ ಡಿಪೆಂಡ್ಸ್ ಆನ್ ಇದರ ಮೇಲೆ r²h, ಓಕೆನಾ. ಸೊ ಇವಾಗ ರೇಡಿಯಸ್. ಸೊ ರೇಡಿಯಸ್ಸು ಇನಿಷಿಯಲ್ ಎಷ್ಟಿತ್ತು, ಫೈನಲ್ ಎಷ್ಟಿತ್ತು? ಸೊ ಹಾಗೆ ಇನಿಷಿಯಲ್ಲು ಫೈನಲ್ ಅಂತ ಬರೆಯೋಣ. ಸೊ ರೇಡಿಯಸ್ ಮೊದಲು 5 ಇತ್ತು, ಆಮೇಲೆ 5ಇಂದ ಇನ್ಕ್ರೀಸ್ ಆಗಿ 6. ಸೊ +6 ಇನ್ಕ್ರೀಸ್ ಆಗಿದೆ. ಸೊ 5 + 6 11, ಫೈನಲು 11 ಆಯಿತು. ಹಾಗೆ ವಾಲ್ಯೂಮು ಮೊದಲು 5 ಇತ್ತು, ಇನಿಷಿಯಲು 5 ಇತ್ತು, ಆಮೇಲೆ 5ಇಂದ 40% ಕಡಿಮೆ ಆಗ್ತಿದೆ, ಅಂದರೆ -2 ಕಡಿಮೆ ಆಗ್ತಿದೆ. 5 - 2 3. ಸೊ ಇವಾಗ ವಾಲ್ಯೂಮ್ ಫಾರ್ಮುಲಾ ಹಾಕೋಣ. ವಾಲ್ಯೂಮ್ = r²h. r² ಇದೆ. ಸೊ ಫಸ್ಟ್ r ಎಷ್ಟು? 5/11, ಸರಿನಾ. ಸೊ ಫಸ್ಟು ಇದು ಕೆಳಗಡೆ ನಾವು ಯಾವಾಗಲೂ ಇನಿಷಿಯಲ್ ಬರಿತೀವಿ, ಆಮೇಲೆ ಮೇಲೆ ಫೈನಲ್, ಸರಿನಾ. ಕೆಳಗಡೆ ಇನಿಷಿಯಲ್, ಮೇಲೆ ಫೈನಲ್ ಅಂತ ಬರ್ದೀನಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಸೇಮ್ r² ಅಂದರೆ ಡಬಲ್ ಟೈಮ್ಸ್ 11/5 ಹೋಲ್ ಸ್ಕ್ವೇರ್ ಇಂಟು ಹೈಟ್ ಎಷ್ಟಿದೆ? ಇನಿಷಿಯಲ್ ಹೈಟು 3, ಇನಿಷಿಯಲ್ ಹೈಟು 5 ಇದೆ, ಇನಿಷಿಯಲ್ 5, ಫೈನಲ್ ಎಷ್ಟಾಗಿದೆ? 3. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. 5 × 5 = 25, 25 × 5 = 125. ಸೊ ಇನಿಷಿಯಲು 125 ಇದೆ, ಫೈನಲ್ ಎಷ್ಟಿದೆ? 11 × 121, 121 × 3 ಅಂದರೆ 121 × 3 ಅಂದರೆ 363, ಸರಿನಾ. ಸೊ 125ಗಿಂತ ಇದು ಎಷ್ಟು ಹೆಚ್ಚಾಗಿದೆ ನೋಡಿ. ಸೊ ಎಷ್ಟು ಹೆಚ್ಚಾಗಿದೆ 121ಗಿಂತ? ಸೊ 13ರಲ್ಲಿ 5 ಹೋದರೆ 8, ನೆಕ್ಸ್ಟು 5ರಲ್ಲಿ 2 ಹೋದರೆ 3, 3ರಲ್ಲಿ 1 ಹೋದರೆ 2. ಸೊ ಎಷ್ಟು ಹೆಚ್ಚಾಗಿದೆ? 238 ಹೆಚ್ಚಾಗಿದೆ. ಸೊ ಪರ್ಸೆಂಟೇಜಲ್ಲಿ ಎಷ್ಟು ಹೆಚ್ಚಾಗಿದೆ? 238 / 125. ಪರ್ಸೆಂಟೇಜ್ ಮಾಡಬೇಕಂದ್ರೆ ಇಂಟು 100. ಸೊ 25 × 4 = 100, 25 × 5 = 125, 5 × 1 = 5, 4 = 20, 3 ಉಳಿತು, 5 × 7 = 35, 3 ಉಳಿತು, 5 × 6 = 30, ಸರಿನಾ. ಸೊ ಇವಾಗ 4 × 47.6 ಮಾಡೋಣ. 4 × 6 = 24, 2 ಕೈಲಿ, 4 × 7 = 28, 29 30, 4 × 4 = 16, 17 18 19. ಸೊ 190.4% ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆನ್ಸರ್ ಇದಕ್ಕೆ, ಸರಿನಾ. ಸೊ ನೀವು ಇಷ್ಟು ಮಾಡೋದು ಅವಶ್ಯಕತೆಯೂ ಇಲ್ಲ, ನೀವು ಜಸ್ಟು 2 ಡಿಜಿಟ್ ನೋಡಿ. ಇವಾಗ ಲಾಸ್ಟ್ ಕೊನೆ ಡಿಜಿಟು 4 ಇತ್ತು. ಸೊ 4 × 6 = 24, ಸೊ 2 ಆಪ್ಷನ್ ಬರ್ತಿತ್ತು. ಸೊ ನೆಕ್ಸ್ಟ್ ಡಿಜಿಟ್ 4 × 6 = 24, 2 ಉಳಿತು ಕೈಲಿ, 4 × 7 = 28, 29 30, ಸೊ 0. ಸೊ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದಿತ್ತು. ಸೊ ಇದು ಒಂದೇ ಆಪ್ಷನಲ್ಲಿ 0.4 ಇರೋದು. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆ, ಪ್ರಾಬ್ಲಮ್ಸ್ ಅರ್ಥ ಆಯ್ತಾ ನಿಮಗೆ ಇದು? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಬನ್ನಿ, ಸರಿನಾ. ಇದು ಪ್ರಾಬ್ಲಮ್ ಕೂಡ ಸೇಮ್ ಅನಿಸುತ್ತೆ. ಸೊ ಓದಿ. ದ ರೇಡಿಯಸ್ ಆ್ಯಂಡ್ ಹೈಟ್ ಆಫ್ ಅ ರೈಟ್ ಸರ್ಕ್ಯುಲರ್ ಕೋನ್, ರೇಡಿಯಸ್ ಮತ್ತು ಹೈಟು ಈಸ್ ಇನ್ಕ್ರೀಸ್ಡ್ ಬೈ 25%. ಸೊ ಇವಾಗ ನಿಮ್ಮ ಬರಬೇಕು. ಸೊ 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸಿನ್ಸ್ ಇನ್ಕ್ರೀಸ್ ಇದೆ ಪ್ಲಸ್ 4ಇಂದ 1 ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ.
ಸರಿನಾ. ಸೊ ಇಲ್ಲಿ ಬರ್ಕೋತೀನಿ ಇನಿಷಿಯಲ್ ಫೈನಲ್, ಸರಿನಾ. ಸೊ ರೇಡಿಯಸ್ಸು ಇನಿಷಿಯಲ್ಲು 4 ಇತ್ತು, ಆಮೇಲೆ +1 ಇನ್ಕ್ರೀಸ್ ಆಗ್ತಿದೆ, ಸೊ 5. ಹಾಗೆ ಹೈಟ್ನೂ ಸೇಮ್ ಅಂತೆ, ಹೈಟ್ನು 4ಇಂದ 5, 25%. ಫೈಂಡ್ ದ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ ದ ವಾಲ್ಯೂಮ್ ಆಫ್ ದ ಕೋನ್ ಅಂತ ಕೇಳಿದ್ದಾನೆ. ಸೊ ವಾಲ್ಯೂಮ್ ಆಫ್ ದ ಕೋನ್ ಅಂದರೆ ನೀವು ಫಾರ್ಮುಲಾ ಗೊತ್ತು, ವಾಲ್ಯೂಮ್ ಆಫ್ ದ ಕೋನ್ ಅಂದರೆ 1/3 ಆಫ್ πr²h, ಸರಿನಾ. ಸೊ ಇವಾಗ 1/3 ಮತ್ತು π ಕಾನ್ಸ್ಟೆಂಟ್ ಇದೆ, ಸೇಮ್ ಇರುತ್ತೆ. ಸೊ ಇಟ್ಸ್ ಮೇನ್ಲಿ ಡಿಪೆಂಡ್ ಆನ್, ಎದ್ರ ಮೇಲೆ ಡಿಪೆಂಡ್ ಇದೆ ಇದು, r²h. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ನಾವು ಮಾಡಿದ್ದೀವಲ್ಲ ಅದೇ. ಸೊ ನೋಡಿ ಇಲ್ಲಿ ಬಲವೃತ್ತಾಕಾರದ ಶಂಕುವಿನಾಕಾರದ ತ್ರಿಜ್ಯ ಮತ್ತು ಎತ್ತರವು 25%ರಷ್ಟು ಹೆಚ್ಚಾಗಿದೆ. ಶಂಕುವಿನಾಕಾರದ ಪರಿಮಾಣದ ಶೇಕಡಾವಾರು ಹೆಚ್ಚಳವನ್ನು ಕಂಡುಹಿಡಿಯಿರಿ, ಸರಿನಾ. ಅದರ ವಾಲ್ಯೂಮ್ r²h. ಸೊ ಇದು ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿದಾಗೆ ಇದೆ ಅಲ್ಲ. ಸೊ ಇದರ ಆನ್ಸರ್ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೇಮ್ ಪ್ರಾಬ್ಲಮ್, ಜಸ್ಟ್ ಮುಂದೆ ವ್ಯಾಲ್ಯೂ ಇಡಿ, ಇನಿಷಿಯಲು ಮತ್ತು ಫೈನಲು, ಆಮೇಲೆ ಎಷ್ಟು ಇನ್ಕ್ರೀಸ್ ಆಗಿದೆ ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಿ ನನಗೆ ಕಾಮೆಂಟ್ ಮುಖಾಂತರ ಇದರ ಆನ್ಸರ್ ತಿಳಿಸಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಬನ್ನಿ. ಓಕೆ, ವಾಲ್ಯೂಮ್ ಆಫ್ ಅ ಸ್ಪಿಯರ್ ಈಸ್ ಇನ್ಕ್ರೀಸ್ಡ್ ಬೈ 119.7%, ಇನ್ಕ್ರೀಸ್ ಪ್ಲಸ್ ಸೈನ್. ವೆನ್ ಇಟ್ಸ್ ರೇಡಿಯಸ್ ಈಸ್ ಇನ್ಕ್ರೀಸ್ಡ್, ಆವಾಗ ರೇಡಿಯಸ್ ಇನ್ಕ್ರೀಸ್ ಆದರೆ ದೆನ್ ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್. ಒಂದು ಗೋಳದ ತ್ರಿಜ್ಯ ಹೆಚ್ಚಾದಾಗ ಅದರ ಪರಿಮಾಣ 119.7% ಹೆಚ್ಚಾಗುತ್ತದೆ ಪ್ಲಸ್. ಆಗ ಗೋಳದ ಟೋಟಲ್ ಸರ್ಫೇಸ್ ಏರಿಯಾನಲ್ಲಿ ಬದಲಾವಣೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಓಕೆನಾ. ಸೊ ಇವಾಗ ವಾಲ್ಯೂಮ್ ಎಷ್ಟಿರುತ್ತೆ ಸ್ಪಿಯರ್ದು, 4/3 πr³. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಸ್ಪಿಯರ್ದು, 4 πr². ಸೊ ಒಟ್ಟಲ್ಲಿ ಹೇಳಬೇಕಂದ್ರೆ 4/3 ಮತ್ತು π ಕಾನ್ಸ್ಟೆಂಟ್. ಸೊ ವಾಲ್ಯೂಮ್ ಎದ್ರ ಮೇಲೆ ಡಿಪೆಂಡ್ ಇದೆ, r³. ಹಾಗೆ ಟೋಟಲ್ ಸರ್ಫೇಸ್ ಏರಿಯಲ್ಲಿ 4π ಕಾನ್ಸ್ಟೆಂಟ್. ಸೊ ವಾಲ್ಯೂಮ್ ಎದ್ರ ಮೇಲೆ ಡಿಪೆಂಡ್ ಇದೆ, r². ಸೊ ಇವಾಗ ರೇಡಿಯಸ್ ಮೇಲೇ ಡಿಪೆಂಡ್ ಇದೆ. ಸೊ ರೇಡಿಯಸ್ ಇನಿಷಿಯಲ್ ಫೈನಲ್, ಸರಿನಾ. ಸೊ ಇನಿಷಿಯಲಲ್ಲಿ ಇನಿಷಿಯಲ್ ರೇಡಿಯಸ್ಸು ನಾನು 100 ಅಂತ ಅಂದ್ಕೊಳ್ತೀನಿ. ಸೊ 100ಇಂದ ಎಷ್ಟು ಹೆಚ್ಚಾಗ್ತಿದೆ, ಇನ್ಕ್ರೀಸ್ಡ್ ಬೈ 119.7. ಸೊ ಇದು ಎಷ್ಟು ಟೋಟಲ್ ಎಷ್ಟಾಗುತ್ತೆ, 100 + 119.7 ಅಂದರೆ 219.7, ಕರೆಕ್ಟ್ ಅಲ್ಲ. ಓಕೆ, ಸೊ ಇಲ್ಲಿಂದ 1 ಪಾಯಿಂಟ್ ತೆಗೆದರೆ 2197. ಸೊ ಈ ಕಡೆ 1 0 ಎಕ್ಸ್ಟ್ರಾ. ಸೊ r³ ಅಂದರೆ ಇದು r³ ವ್ಯಾಲ್ಯೂ, ಸರಿನಾ. ಸೊ ಇವಾಗ r ಅಂದರೆ ಏನು, ಜಸ್ಟ್ ಇದರದ್ದು ಕ್ಯೂಬ್ ರೂಟ್ ಆಗುತ್ತೆ. ಸೊ 1000 ಕ್ಯೂಬ್ ರೂಟು 10, 2197 ಕ್ಯೂಬ್ ರೂಟು 13 169, 169 × 13 3 ಅಂದರೆ ಯೂನಿಟ್ ಡಿಜಿಟ್ 7. ಸೊ ಇದು 13 ಕ್ಯೂಬ್ ರೂಟು, ಸರಿನಾ. ಸರಿ, ನಮಗೆ ಏನು ಇವಾಗ r² ಬೇಕಾಗಿದೆ. ಸೊ ಇದನ್ನು r² ಮಾಡಬೇಕಂದ್ರೆ ಜಸ್ಟ್ r². ಸೊ r² ಇದು 10² ಮಾಡಿದರೆ 100, ಇದು 13² ಮಾಡಿದರೆ 169, ಸರಿನಾ. 13² 169. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ, +69 ಇನ್ಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜಲ್ಲಿ 69 ಬೈ ಇನಿಷಿಯಲ್ 100 × 100. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸು, 69% ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಓದಿ. ಓಕೆ, ಇಫ್ ದ ರೇಡಿಯಸ್ ಆಫ್ ದಿ ಸಿಲಿಂಡರ್, ರೇಡಿಯಸ್ ಆಫ್ ದಿ ಸಿಲಿಂಡರ್ ಈಸ್ ಇನ್ಕ್ರೀಸ್ಡ್ ಬೈ 25%. ಓಕೆ, 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4, ಸರಿನಾ. ಇನ್ಕ್ರೀಸ್ಡ್ ಅಂತ ಕೊಟ್ಟಿದ್ದಾರೆ, ಸೊ +1/4. ದೆನ್ ಹೌ ಮಚ್ ಪರ್ಸೆಂಟೇಜ್ ದ ಹೈಟ್ ಮಸ್ಟ್ ಬಿ ಡಿಕ್ರೀಸ್ಡ್, ಅಂದರೆ ಹೈಟು ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಬೇಕು, ಸೊ ದಟ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇನ್ಕ್ರೀಸ್ಡ್ ಬೈ 32% ಓನ್ಲಿ. ಸೊ 32% ಫ್ರ್ಯಾಕ್ಷನ್ ವ್ಯಾಲ್ಯೂ, 4% ಅಂದರೆ 1/25. ಸೊ 32% ಅಂದರೆ 4 32. ಸೊ 8/25. ಸೊ ಇದೇನು ಇನ್ಕ್ರೀಸ್ಡ್ ಇದೆ, ಸರಿನಾ. ಸೊ ಪ್ಲಸ್ ಕನ್ನಡದಲ್ಲಿ ಸಿಲಿಂಡರ್ನ ತ್ರಿಜ್ಯವು 25% ಹೆಚ್ಚಾದರೆ, ಸೊ 25% ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸಿಲಿಂಡರ್ನ ಪರಿಮಾಣವು 32%ರಷ್ಟು ಮಾತ್ರ ಹೆಚ್ಚಾಗಬೇಕಾದರೆ ಎತ್ತರವನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು.
ಹೋಪ್ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಇವಾಗ ನಂಗೆ ಹೇಳಿ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು? ವಾಲ್ಯೂಮ್ ಆಫ್ ಸಿಲಿಂಡರ್, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಪೈ r²h, ಕರೆಕ್ಟ್ ತಾನೆ? ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಮೇನ್ಲಿ ಅದರ ಮೇಲೆ ಡಿಪೆಂಡ್ ಇದೆ, ಪೈ ಕಾನ್ಸ್ಟೆಂಟ್ ಇದೆ. ಸೊ ಕಾನ್ಸ್ಟೆಂಟ್ನ ನಾನು ತೆಗಿತೀನಿ. ಸೊ ಪೈ ಮೇನ್ಲಿ ಡಿಪೆಂಡ್ ಇರೋದು r²h, ಓಕೆನಾ? ಇವಾಗ ನೋಡಿ, ವಾಲ್ಯೂಮು ಮೊದಲು 25 ಇತ್ತು, ಸರಿನಾ? ವಾಲ್ಯೂಮು ಮೊದಲು 25 ಇತ್ತು. ಸೊ 25ಇಂದ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 8 ಇನ್ಕ್ರೀಸ್ ಆಗ್ತಿದೆ. ಅಂದರೆ 25 + 8 33. ಸೊ ವಾಲ್ಯೂಮು ಮೊದಲು 25 ಇತ್ತು, 25ಇಂದ 8 ಇನ್ಕ್ರೀಸ್ ಆಗ್ತಿದೆ, ಓಕೆನಾ? 8 ಇನ್ಕ್ರೀಸ್ ಆದರೆ ಎಷ್ಟು? 33. ವಾಲ್ಯೂಮ್ ಈಸ್ ಈಕ್ವಲ್ ಟು r². ಆರು ಮೊದಲು 4 ಇತ್ತು, ಮೊದಲು 4, ಇನ್ಕ್ರೀಸ್ ಎಷ್ಟಾಗ್ತಿದೆ? 1. ಸೊ 4ಇಂದ 1 ಇನ್ಕ್ರೀಸ್ ಆಗ್ತಿದೆ. ಸೊ 4ಇಂದ 1 ಇನ್ಕ್ರೀಸ್ ಆಗ್ತಿದೆ ಅಂದರೆ 5 r² ಇಂಟು h. ಎಷ್ಟಾಗ್ತಿದೆ ಗೊತ್ತಿಲ್ಲ, ನಾನು h1 h2 ಅಂತ ಇಟ್ಕೋತೀನಿ. ಇಲ್ಲಿವರೆಗೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಾವು ಇವಾಗ h1/h2 ರೇಷಿಯೋ ತೆಗಿಯೋಣ, ಸರಿನಾ? ಸೊ h1/h2, ಸರಿನಾ? ಸೊ ಇವಾಗ 5² ಅಂದರೆ ಏನು? 25. 4² ಅಂದರೆ 16. ಸೊ ನಾನು ಈ ಕಡೆ ಸೆಂಡ್ ಮಾಡಿದ್ರೆ ಇದು ಮೇಲ್ಗಡೆ ಏನಾಗುತ್ತೆ? 33 ಇಂಟು 16 4². ಆಮೇಲೆ ಕೆಳಗಡೆ 25 ಇಂಟು 5² ಎಷ್ಟು? 25. 5² ಅಂದರೆ 25. ಸೊ ಇದರ ವ್ಯಾಲ್ಯೂ ಇದು ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿ. 16 ಮೂರಲೆ 48, 8 ಕೈಲೇ 4. 16 ಮೂರಲೆ 48, 48 4 52. ಕೆಳಗಡೆ 625, 25 ಇಂಟು 25 625, ಸರಿನಾ? ಸೊ ಇವಾಗ ಇನಿಷಿಯಲ್ ಹೈಟು ಫೈನಲ್ ಹೈಟು ರೇಷಿಯೋ ಬಂತು. ಸೊ ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಹೌ ಮಚ್ ಪರ್ಸೆಂಟ್ ದ ಹೈಟ್ ಮಸ್ಟ್ ಬಿ ಡಿಕ್ರೀಸ್ಡ್, ಅಂದರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಕೇಳಿದ್ದಾನೆ. ಬೇಕಾದರೆ ಇಲ್ಲಿ ನೋಡಿ, ಸಿಲಿಂಡರ್ನ ಪರಿಮಾಣವು 32%ರಷ್ಟು ಹೆಚ್ಚಾಗಬೇಕಾದರೆ ಎತ್ತರವನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು? ಅಂದರೆ ಆ್ಯಕ್ಚುಲಿ ಎಷ್ಟು ಕಡಿಮೆ ಆಗಿದೆ ನೋಡಿ. 625ಯಲ್ಲಿ 528 ಮೈನಸ್ ಮಾಡಿದರೆ ಎಷ್ಟು ಕಡಿಮೆ ಆಗಿದೆ ಹೇಳಿ? ಎಷ್ಟು ಕಡಿಮೆ ಆಗಿದೆ? ಸೊ 15ರಲ್ಲಿ 8 ಹೋದರೆ 7, ಸರಿನಾ? ಇಲ್ಲ, ಇಲ್ಲಿ 1 ಉಳಿತು, ಈ ಕಡೆಯಿಂದ ಕೈಲದ 11, 11ರಲ್ಲಿ 2 ಹೋದರೆ 9, ಸರಿನಾ? ಸೊ 5ರಲ್ಲಿ 5 ಹೋದರೆ 0. ಸೊ ಎಷ್ಟು ಕಡಿಮೆ ಆಗಿದೆ? 97 ಔಟ್ ಆಫ್ 625. 625 ಇಂಟು ಪರ್ಸೆಂಟೇಜ್ ಅಂದರೆ ಇಂಟು 100, ಎಷ್ಟು ಕಡಿಮೆ ಆಗಿದೆ. ಸೊ ಇವಾಗ ಇದು ಮಾಡಿ, ಡಿವೈಡ್ ಮಾಡಿ. 25 4, 25 5, ಸರಿನಾ? ಸೊ ಇವಾಗ 97 ಇಂಟು 4 ಎಷ್ಟಾಗುತ್ತೆ? ಸೊ ಇದು ಇಲ್ಲಿ ಮೇಲ್ಗಡೆ ಮಾಡ್ತಿದ್ದೀನಿ ನೋಡಿ, ಓಕೆ. 97, 4 ಒಳ್ಳೆ 28, ಸರಿನಾ? ಕೈಲೇ 2, 4 36, 37, 38 ಡಿವೈಡೆಡ್ ಬೈ 25. ಸೊ ಪರ್ಸೆಂಟೇಜ್ ತೆಗಿರಿ, ಇದು ಪರ್ಸೆಂಟೇಜ್ ನೋಡಿ. ಸೊ 25 ಒಂದಲೇ 25, ಉಳಿತೆಷ್ಟು? 25 30 13 ಉಳಿತು, 138. ಸೊ 25 ಐದಲೇ 125. ಸೊ ನೀವು 25 ಐದಲೇ 125, ಆಮೇಲೆ ಪಾಯಿಂಟು, ಸರಿನಾ? ಇಲ್ಲಿ 138 ಇದೆ. 138ಅಲ್ಲಿ 125 ಕಳೆದ್ರೆ ಎಷ್ಟು? 13, ಕರೆಕ್ಟ್ ತಾನೆ? ಮತ್ತು 25 ಐದಲೇ 125, ಆಮೇಲೆ 2 ಉಳಿದು 25 ಎರಡೇ 250. ಸೊ 15.52%. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಇದಕ್ಕೆ ಕರೆಕ್ಟ್ ಆನ್ಸರ್. ಎಲ್ಲಾದರೂ ಡೌಟ್ ಇದೆಯಾ ಇದರಲ್ಲಿ? ಓಕೆ, ಅರ್ಥ ಆಯ್ತು ಅಂದರೆ ನೆಕ್ಸ್ಟ್ ಕ್ವಶನ್ ನೋಡೋಣ, ಸರಿನಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಫಸ್ಟ್ ನಾವು ಇವಾಗ ಕ್ಲಾಸ್ ಮಾಡ್ತಿದ್ದೀವಲ್ಲ, ಸೊ ನಿಮಗೆ ಟೈಮ್ ಬೇಕಾಗುತ್ತೆ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಸೊ ಮುಂದೆ ನೀವು ನನ್ನ ಜೊತೆ ಪೂರ್ತಿ ಕ್ಲಾಸ್ ಎಲ್ಲ ಕೇಳ್ತಾ ಹೋದಾಗ ನೀವು ಫಾಸ್ಟಲ್ಲಿ ಕ್ಯಾಲ್ಕುಲೇಷನ್ನ ಸಾಲ್ವ್ ಮಾಡ್ತೀರಾ. ಬಟ್ ನೀವು ಬೇಸಿಕ್ ಪರ್ಸೆಂಟೇಜ್ ರೇಷಿಯೋನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ನಂಬರ್ ಹೂಸ್ 5th part increased by 5 is equal to its 3rd part which is decreased by 7. ಫೈಂಡ್ ಹಾಫ್ ಆಫ್ ದ ನಂಬರ್ ಅಂತ ಕೇಳಿದ್ದಾನೆ ನೋಡಿ. ಫೈಂಡ್ ಹಾಫ್ ಆಫ್ ದ ನಂಬರ್. ಸೊ ಏನು ನಂಬರ್ ಬರುತ್ತೆ ಅದರ ಹಾಫ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಒಂದು ಸಂಖ್ಯೆಯ 5ನೇ ಭಾಗ 5ರಿಂದ ಹೆಚ್ಚಾದರೆ, ಸಪೋಸು ಒಂದು ಸಂಖ್ಯೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಸಂಖ್ಯೆ ಎಕ್ಸ್ ಇದೆ ಅಂತ ಅಂದ್ಕೊಂಡೆ ನಾನು, ಅದರದ್ದು 5ನೇ ಭಾಗ ಅಂತೆ, ಭಾಗ 5, 5ನೇ ಭಾಗ, ಸೊ x/5. ಹಾಂ, ಒಂದು ಸಂಖ್ಯೆ 5ನೇ ಭಾಗ 5ರಿಂದ ಹೆಚ್ಚಾದರೆ, ಸೊ ಎಷ್ಟು ಹೆಚ್ಚಾಗ್ತಿದೆ ಅಂತೆ? 5, ಸರಿನಾ? ಅದರ ಅಂದರೆ ಈಕ್ವಲ್ ಟು 3ನೇ ಭಾಗ 7ರಿಂದ ಕಡಿಮೆಯಾಗುವುದಕ್ಕೆ ಸಮಾನವಾಗಿರುತ್ತದೆ. ಸೊ ಅದರದ್ದು
ಮೂರನೇ ಭಾಗ ಎಷ್ಟರಿಂದ ಕಡಿಮೆ ಆಗುತ್ತೆ ಅಂತ 7ರಿಂದ. ಸಂಖ್ಯೆಯ ಅರ್ಧವನ್ನು ಕಂಡುಹಿಡಿಯಿರಿ. ಸೊ ಸಂಖ್ಯೆ ನಾವು ಅರ್ಧವನ್ನು ಕಂಡುಹಿಡಿತೀವಿ. ಸೊ ಇಲ್ಲಿಂದ ಇದು ಬಂತು. ಸೊ ಇವಾಗ x/5 ಇದೆ. ನಾನು ಈ ಕಡೆ x/5 ತಂದರೆ ಏನು, x/3 ಮೈನಸ್ x/5 ಆಗುತ್ತೆ. ಕರೆಕ್ಟಾ? ಇದು ಈ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ಆಮೇಲೆ 7 ಈ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ಸೊ 5 + 7 12. ಸರಿ, ಈ LCM ತೆಗೀರಿ. 3 5 ಅಂದರೆ 15. ಆಮೇಲೆ ಈ ಕಡೆ 3 5 15, 5 3 15. ಸೊ ಇದು 5x - 3x ಎಷ್ಟಾಗುತ್ತೆ? 2x = 12. ಕರೆಕ್ಟ್ ಅಲ್ಲ? ಸೊ 2 1 2 6. ಸೊ 15 6 90. ಸೊ x = ಎಷ್ಟು ಬಂತು ಇಲ್ಲಿ? 90. ನಿಮಗೆ ಬಟ್ ಕ್ವಶನಲ್ಲಿ ಏನು ಕೇಳಿದ ಅವನು? ಕ್ವಶನಲ್ಲಿ ಅರ್ಧವನ್ನು ಕಂಡುಹಿಡಿಯಿರಿ, ಆ ಸಂಖ್ಯೆಯ ಅರ್ಧವನ್ನು. ಸೊ ಈ 90ದು ಅರ್ಧ ಎಷ್ಟು? 45. ಸೊ ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಕ್ವಶನ್ ಮಾಡೋಣ ಬನ್ನಿ. ಸರಿ, ನೆಕ್ಸ್ಟ್ ಕ್ವಶನ್ ಓದಿ. ವಿಪುಲ್ ಸ್ಪೆಂಡ್ಸ್ 30% ಆಫ್ ಹಿಸ್ ಮಂತ್ಲಿ ಇನ್ಕಮ್ ಆನ್ ರೆಂಟ್. ಓಕೆನಾ? 60% ಆಫ್ ದಿ ರಿಮೈನಿಂಗ್ ಆನ್ ಗ್ರೋಸರೀಸ್ ಆ್ಯಂಡ್ 40% ಆಫ್ ದಿ ರಿಮೈನಿಂಗ್ ಆನ್ ಅದರ್ಸ್. ಇಫ್ he saves 7056 rupees ಇನ್ ಅ ಮಂತ್, ದೆನ್ ಹೌ ಮಚ್ ಡಸ್ ಹಿ ಸ್ಪೆಂಡ್ ಆನ್ ಗ್ರೋಸರೀಸ್? ಗ್ರೋಸರೀಸ್ ಮೇಲೆ. ಸೊ ಕನ್ನಡದಲ್ಲಿ, ವಿಪುಲ್ ತನ್ನ ಮಾಸಿಕ ಆದಾಯದ 30% ಬಾಡಿಗೆಗೆ. ಸರಿನಾ? ಸಪೋಸ್ ನಾನು ವಿಪುಲ್ನ ಟೋಟಲ್ ಅವನ ಹತ್ರ ಅಮೌಂಟ್ ಇರೋದು 100 ಅಂತ ಅಂದ್ಕೋತೀನಿ. ಸರಿನಾ? 100ರಲ್ಲಿ ಅವನೇನು ಮಾಡ್ತಾನೆ? 30% ಬಾಡಿಗೆಗೆ ಖರ್ಚು ಮಾಡ್ತಾನೆ. ಸರಿನಾ? 30, 100ರಲ್ಲಿ 30. ಸೊ ಇದು ರೆಂಟ್ ಮೇಲೆ. ಓಕೆನಾ? ಸೊ ರಿಮೈನಿಂಗ್ ಅವನ ಹತ್ರ ಉಳಿತೆಷ್ಟು? 70. ಓಕೆನಾ? 70. ಈಗ ರಿಮೈನಿಂಗು 70 ಉಳಿತು. ಇಲ್ಲಿ ಬರ್ಕೋತೀನಿ 70. ಆಮೇಲೆ 60% ಆಫ್ ದಿ ರಿಮೈನಿಂಗ್. ಸೊ 60% ದಿನಸಿಗಾಗಿ ಮತ್ತು ಉಳಿದ. ಓಕೆನಾ? 60% ಆಫ್ ದಿ ರಿಮೈನಿಂಗ್ ಆನ್ ಗ್ರೋಸರೀಸ್ ಮಾಡ್ತಾನೆ. ಸೊ 70ದು 60% 60% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 3/5. ಓಕೆನಾ? ಸೊ ಇದು ಮಾಡಿದರೆ 5 1 5 1 5 2 5 4 20 14 3 42. ಸೊ 42 ಅವನು ಯಾವ್ದ್ರ ಮೇಲೆ ಮಾಡ್ತಾನೆ ಖರ್ಚು? ಗ್ರೋಸರಿ ಮೇಲೆ. ಸರಿನಾ? 42 ಗ್ರೋಸರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 40% ಆಫ್ ದಿ ರಿಮೈನಿಂಗ್ ಆನ್ ಅದರ್ಸ್. ಸೊ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? ಇವಾಗ 70ಯಲ್ಲಿ 42 ಹೋದರೆ ರಿಮೈನಿಂಗ್ ಉಳಿಯುತ್ತೆ 28. ಸೊ 28 ರಿಮೈನಿಂಗಲ್ಲಿ 40% ಅದರ್ಸ್ ಮೇಲೆ ಖರ್ಚು ಮಾಡ್ತಾನೆ. 40% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 2/5. ಸೊ ಇದು ಮಾಡಿದ್ರೆ 5 5 25, 5 6 30. ಸೊ 2 6 12, 2 5 10 1 11.2. ಸೊ ಪಾಯಿಂಟಿಂದ 10 ಎಕ್ಸ್ಟ್ರಾ. ಸೊ 168ದು 1/4 ಇದು ಇದೆ. ಸೊ ಇದೂ ಕೂಡ 1/4 ಇರಬೇಕು ತಾನೆ. ಸೊ 4ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 4 1 4, 3 ಉಳಿತು. 4 7 28. ಸೊ 17 ಇದೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ನಾನು ಪೂರ್ತಿ ಸಾಲ್ವ್ ಮಾಡೋಕ್ಕೆ ಹೋಗೋದಿಲ್ಲ. ಬೇಕಾದರೆ ನೀವು ಸಾಲ್ವ್ ಮಾಡಿ ನೋಡಿ. 4 7 28, 7 ಉಳಿತು. 4 6 24, 1 ಉಳಿತು. 4 4 16, 0ಗೆ 0. ಸೊ ಅವನು ಗ್ರೋಸರಿ ಮೇಲೆ 17640 ಅಂದರೆ 17,640 ರೂಪಾಯಿ ಗ್ರೋಸರಿ ಮೇಲೆ ಖರ್ಚು ಮಾಡ್ತಾನೆ. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಇವೆಲ್ಲ ಕ್ವಶನ್ ಕೂಡ ಲೈಕ್ ಪ್ರೀವಿಯಸ್ ಇಯರ್ SSCI, ರೈಲ್ವೆ ಎಕ್ಸಾಮ್ ಮತ್ತು NTPC ಎಕ್ಸಾಮಲ್ಲೇ ಬಂದಿರೋ ಕ್ವಶನ್ಸು. ಓಕೆನಾ? ಸೊ ನಿಮಗೆ ಡಿಫಿಕಲ್ಟ್ ಕ್ವಶನು ಮತ್ತು ಈಸಿ ಕ್ವಶನ್ ಮೇಲೆ ಕಮೆಂಟ್ ಇರಲಿ ಅಂತ ನಾನು ಈ ಕ್ವಶನ್ನ ಇಲ್ಲಿ ಹಾಕಿದ್ದು. ಸರಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, the income of A is 25% more than that of B. ಓಕೆನಾ? and the income of C is 65% less than that of sum of and incomes of A and B. income of C is what percent less than income of A ಅಂತ ಕೇಳಿದ್ದಾನೆ. ಸೊ ಎನ ಆದಾಯವು ಬಿಗಿಂತ 25% ಹೆಚ್ಚು. ಸೊ ಇವಾಗ ನಾನು ಬರ್ಕೋತೀನಿ ನಾನಿಲ್ಲಿ ಬರ್ಕೋತೀನಿ A ಮತ್ತು B. ಸರಿನಾ? ಕ್ವಶನಲ್ಲಿ ಏನೇನು ಹೇಳ್ತಿದ್ದಾನೆ ಒಂದೊಂದು ಮಾಡ್ಕೋತ. ಏನ ಆದಾಯವು ಬಿಗಿಂತ 25% ಹೆಚ್ಚು. ಸರಿನಾ? ಸಪೋಸ್ ಬಿನ ಆದಾಯ 100 ಇದ್ದರೆ ಏನ ಆದಾಯ ಎಷ್ಟಿರುತ್ತೆ? 100 + 25 125. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಓದಿ. ಮತ್ತು ಸಿನ ಆದಾಯವು ಎ ಮತ್ತು ಬಿಗಳ ಆದಾಯದ ಮೊತ್ತಕ್ಕಿಂತ 65% ಕಡಿಮೆ ಇದೆ. ಸೊ 65% ಕಡಿಮೆ ಇದೆ ಅಂದರೆ ಎಷ್ಟು ಇರಬೇಕದು? ಸೊ 100ರಲ್ಲಿ 65% ಕಡಿಮೆ ಇದೆ ಅಂದರೆ ಅದು 35% ಇರಬೇಕು. ಕರೆಕ್ಟ್ ಅಲ್ವಾ?
ಓಕೆನಾ. ಸೊ ಸಿನ ಆದಾಯವು ಎ ಮತ್ತು ಬಿಗಳ ಆದಾಯದ ಮೊತ್ತಕ್ಕಿಂತ ಸೊ ಎ ಮತ್ತು ಬಿ ಆದಾಯದ ಮೊತ್ತ ಎಷ್ಟು? ಎ ಪ್ಲಸ್ ಬಿ ಇವಾಗಿದೆ 125 ಪ್ಲಸ್ 100 ಅಂದರೆ 225, 225. ಸೊ 225 ಎಷ್ಟಿದೆ ಅಂದರೆ 35%. ಸೊ 35% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 5% ಅಂದರೆ 1/20, 35 ಅಂದರೆ 5 ಒಳ್ಳೆ 35, 7/20. ಓಕೆನಾ. ಸೊ ಇದು ಮಾಡಿ. ಓಕೆ. ಸೊ 2 10 2 1 2 1 2 7 4 5. ಸೊ ಇದು 7 5 35, ಕೈಲೇ 3, 7 7 14, 14 17, ಕೈಲೇ 1. 7 1 7 8, 7 1 7. ಪಾಯಿಂಟ್ 1 ಪಾಯಿಂಟ್ ಮೇಲೆ ಇದೆ 1 ಪಾಯಿಂಟ್, ಆಮೇಲೆ ಡಿವೈಡೆಡ್ ಬೈ 10. ಸೊ ಡಿವೈಡೆಡ್ ಬೈ 10 ಅಂದರೆ 1 ಪಾಯಿಂಟ್ ಮತ್ತು ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಇದು ಆಗುತ್ತೆ 78.5, 78.75. ಸರಿನಾ. ಸೊ ಸಿದ ಆದಾಯ ಎಷ್ಟಿದೆ? ಸಿದು 78.75. ಸೊ ಕ್ವಶನಲ್ಲಿ ನಮಗೇನು ಕೇಳಿದ್ದಾನೆ? ಇನ್ಕಮ್ ಆಫ್ ಸಿ ಈಸ್ ವಾಟ್ ಪರ್ಸೆಂಟ್ ಲೆಸ್ ದೆನ್ ಇನ್ಕಮ್ ಆಫ್ ಎ ಅಂತ ಕೇಳಿದ್ದಾನೆ. ಇನ್ಕಮ್ ಆಫ್ ಸಿ ಎಷ್ಟು ಪರ್ಸೆಂಟ್ ಎದ ಇನ್ಕಮ್ಗಿಂತ ಕಡಿಮೆ ಇದೆ ಅಂತೆ. ಸೊ ಆ್ಯಕ್ಚುಲಿ ಕಡಿಮೆ ಎಷ್ಟಿದೆ ನೋಡಿ, ಕಡಿಮೆ ಎಷ್ಟಿದೆ? ಸೊ 10ರಲ್ಲಿ 5 ಹೋದರೆ 5, ಆಮೇಲೆ 9, 9ರಲ್ಲಿ 7 ಹೋದರೆ 2, ಆಮೇಲೆ ಇಲ್ಲಿ 4 ಉಳಿಯುತ್ತೆ, 4ರಲ್ಲಿ 8 ಹೋದರೆ ಅಂದರೆ 14, 14ರಲ್ಲಿ 8 ಹೋದರೆ 6. ಸರಿನಾ. ಆಮೇಲೆ ಇಲ್ಲಿ 1 ಉಳಿಯುತ್ತೆ. 1 ಅಂದರೆ 11, 11ರಲ್ಲಿ 7 ಹೋದರೆ 4. ಆ್ಯಕ್ಚುಲಿ ಕಡಿಮೆ ಇರೋದು 46.25. ಸೊ ಪರ್ಸೆಂಟೇಜ್ ವ್ಯಾಲ್ಯೂವಲ್ಲಿ ಕೇಳಿದ್ದಾನೆ. ಸೊ ಪರ್ಸೆಂಟೇಜಲ್ಲಿ ಅಂದರೆ ಏನು? 46.25 ವಿತ್ ರೆಸ್ಪೆಕ್ಟ್ ಟು ಎ ಅಂತ ತಂದಿದ್ದಾನೆ, ಇಂಟು 100% ಅಂದರೆ. ಸೊ ಡಿವೈಡ್ ಮಾಡಿ. 25 4 100, 25 125, 5 1 5 9 45, 5 9 45, ಆಮೇಲೆ 1 ಉಳಿತು, 5 2 10, 5 5 25. ಸರಿನಾ. ಇವಾಗ ಮಲ್ಟಿಪ್ಲೈ ಮಾಡಿ. ಸೊ 4 9 36, ಸೊ 37. ಆನ್ಸರು 4 9 36 ಮತ್ತು 0.25 ಅಂದರೆ 36ಗಿಂತ ಹೆಚ್ಚೇ ಇರುತ್ತೆ. ಸೊ 0.25 ಇಂಟು 4 ಅಂದರೆ 1, 36 ಪ್ಲಸ್ 1 37. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ನಂಬರ್ ಡಿ. ಓಕೆ. ಸೊ ಇಲ್ಲಿವರೆಗೆ ನೀವು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬೇಕಾದರೆ ಮಲ್ಟಿಪ್ಲೈ ಮಾಡಿ ನೋಡಿ. 4 5 20, 4 2 8, 9 10 0. ಓಕೆ. 4 9 36, 36 ಪ್ಲಸ್ 1 37. ಸೊ ಎಷ್ಟು ಪರ್ಸೆಂಟ್ ಲೆಸ್ ಇದೆ? 37%. ಮುಂದಿನ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. 24% ಆಫ್ ರೀನಾಸ್ ಸ್ಯಾಲರಿ ಈಸ್ ಈಕ್ವಲ್ ಟು 38% ಆಫ್ ಸುನೀತಾಸ್ ಸ್ಯಾಲರಿ. ರೀನಾದ ಸಂಬಳದ 24% ಸುನೀತಾಳ ಸಂಬಳದ 38%ಗೆ ಸಮಾನ. ಸೊ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಸೊ ಏನು ಕೊಟ್ಟಿದ್ದಾರೆ? 24% ಆಫ್ ರೀನಾಸ್ ಸ್ಯಾಲರಿ ಅಂದರೆ ಆರ್ ಅನ್ನು ಬರ್ಕೋತೀನಿ. ರೀನಾಸ್ ಸ್ಯಾಲರಿ ಈಸ್ ಈಕ್ವಲ್ ಟು 38% ಆಫ್ ಸುನೀತಾಸ್ ಸ್ಯಾಲರಿ, ಎಸ್ ಅನ್ನು ಬರ್ಕೋತೀನಿ. ಓಕೆನಾ. ನೆಕ್ಸ್ಟ್, ವೀನಾಸ್ ಸ್ಯಾಲರಿ ಈಸ್ 2/3 ಆಫ್ ದಿ ಟೋಟಲ್ ಸ್ಯಾಲರಿ ಆಫ್ ರೀನಾ ಆ್ಯಂಡ್ ಸುನೀತಾ. ವೀಣಾಳ ಸಂಬಳವು ರೀನಾ ಮತ್ತು ಸುನೀತಾಳ ಒಟ್ಟು ಸಂಬಳದ 3/2 ಇದೆ. ಓಕೆನಾ. ಸೊ ಏನು? ವೀನಾಸ್ ಸ್ಯಾಲರಿ ಎಷ್ಟಿದೆ ಅಂತೆ? 2/3 ಆಫ್ ಸಮ್ ಆಫ್ ರೀನಾ ಮತ್ತು ಸುನೀತಾ ಸ್ಯಾಲರಿ ಅಂತೆ. ರೀನಾ ಪ್ಲಸ್ ಸುನೀತಾ ಸ್ಯಾಲರಿ ಇದೆ ಅಂತೆ. ಓಕೆ. ಬಟ್ ಕ್ವಶನಲ್ಲಿ ವೀನಾಸ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾನೆ? ಇಫ್ ವೀನಾಸ್ ಸ್ಯಾಲರಿ ಈಸ್ 62,000. ಸೊ ವೀನಾಸ್ ಸ್ಯಾಲರಿ ಎಷ್ಟು ಕ್ವಶನಲ್ಲಿ ಕೊಟ್ಟಿದ್ದಾನೆ? ವೀನಾಸ್ ಸ್ಯಾಲರಿ 62,000 ಇದೆ ಅಂತೆ. ಸರಿನಾ. ದೆನ್ ಫೈಂಡ್ ದ ಸುನೀತಾ ಸ್ಯಾಲರಿ. ನಿಮಗೇನು ಕೇಳಿದ್ದಾನೆ? ಸುನೀತಾ ಸ್ಯಾಲರಿ ಕೇಳಿದ್ದಾನೆ. ಸೊ ಸುನೀತಾ ಸ್ಯಾಲರಿ ಕ್ವಶನಲ್ಲಿ ಕೇಳಿದ್ದಾನೆ ನಿಮಗೆ. ಆಗಿದ್ದರೆ ಸುನೀತಾಳ ಸಂಬಳ ಎಷ್ಟು? ಸೊ ಇಲ್ಲಿಂದ ನೋಡಿ, ಪರ್ಸೆಂಟೇಜ್ ಇದ್ದ ಪರ್ಸೆಂಟೇಜ್ ಹೋಯಿತು. ಸೊ 2 12 6, 2 19 ಎಸ್. ಸೊ ಇವಾಗ ರೀನಾ ಮತ್ತು ಸುನೀತಾ ರೇಷಿಯೋ ತೊಗೋತೀನಿ, R/S. ಎಸ್ನ ಈ ಕಡೆ ಸೆಂಡ್ ಮಾಡಿದರೆ R/S ಈಸ್ ಈಕ್ವಲ್ ಟು ಇದು ಏನಾಗುತ್ತೆ? 19/12. ಸಪೋಸ್ ರೀನಾರ್ ಸ್ಯಾಲರಿ 19 ಇತ್ತಂದರೆ ಸುನೀತಾ ಸ್ಯಾಲರಿ ಎಷ್ಟಿರುತ್ತೆ? 19. ಸೊ ಇವಾಗ ಇಲ್ಲಿ ಸಾಲ್ವ್ ಮಾಡೋಣ ನೋಡಿ. ವೀನಾರ್ ಸ್ಯಾಲರಿ ಈಸ್ ಈಕ್ವಲ್ ಟು 2/3 ಆಫ್ ರೀನಾ ಪ್ಲಸ್ ಸುನೀತಾ ಅಂತ ಅಂದಿದ್ದಾನೆ. ಸೊ ರೀನಾ ಪ್ಲಸ್ ಸುನೀತಾದು ಸ್ಯಾಲರಿ, ರೀನಾದು 19 ಇದೆ, ಸುನೀತಾದು 12 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ? ಪ್ಲಸ್ ಇದೆ ಅಲ್ಲ. ಸೊ 19 + 12 31. ಸೊ ಇದು ಆಗುತ್ತೆ ನಿಮ್ಮದು 62/3. ಬಟ್ ಟೋಟಲ್ ಇದು 62/3 ಪಾರ್ಟ್ ಇದೆ. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? ವೀನರ್ ಸ್ಯಾಲರಿ 62,000 ಕೊಟ್ಟಿದ್ದಾನೆ. ಓಕೆನಾ. ಸೊ 1 ಪಾರ್ಟ್ ಎಷ್ಟಾಗುತ್ತೆ?
1 ಪಾರ್ಟ್ ಈಸ್ ಈಕ್ವಲ್ ಟು, ಆವಾಗ 1 ಪಾರ್ಟ್ ಅಂದರೆ ಎಷ್ಟಾಗುತ್ತೆ 62,000 ಡಿವೈಡೆಡ್ ಬೈ 62/3. ಸೊ ಡಿವೈಡೆಡ್ ಬೈ 3 ಇದ್ದಿದ್ದು ಮೇಲೆ ಹೋಗಿ ಇಂಟು 3. ಸೊ 62 1 1000 1 3030. ಸೊ ಇದು ಒಂದರದ್ದು ವ್ಯಾಲ್ಯೂ 3000 ಆಗುತ್ತೆ, ಸರಿನಾ. ಸೊ 12ರ ವ್ಯಾಲ್ಯೂ ಎಷ್ಟಾಗುತ್ತೆ, 12ರ ವ್ಯಾಲ್ಯೂನು 3000 ಆಗಬೇಕು, ಮಲ್ಟಿಪ್ಲೈ ಬೈ 3000. ಸೊ 12 ಇಂಟು 3000 12 36,000. ಸೊ ಸುನೀತಾ ಸ್ಯಾಲರಿ ಎಷ್ಟು, 36,000. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ನಿಮಗೆ ಇಲ್ಲಿ ಎಲ್ಲಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ಹೇಳಿ ನನಗೆ. ಹೋಪ್ ನಿಮಗೆ ಅರ್ಥ ಆಯ್ತೇನೋ. ಸೊ ನಿಮಗೆ ಇದು ಪಾರ್ಟ್ 1 ಡಿವೈಡೆಡ್ ಬೈ ನಾನು ಹೇಗೆ ಮಾಡಿದೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನೋಡಿ. ಸೊ 62/3ಗೆ ಎಷ್ಟು ಸ್ಯಾಲರಿ ಇದೆ, 62,000 ಇದೆ, 62,000 ಸರಿನಾ. ಸೊ 1 ಪಾರ್ಟ್ಗೆ ಎಷ್ಟಿದೆ, ಸೊ ಅದೇ 1 ಇಂಟು 62,000 ಡಿವೈಡೆಡ್ ಬೈ 62/3 ಇದ್ದನ್ನು ಇಂಟು 3 ಬರ್ಕೊಂಡೆ ನಾನು. ಕೆಳಗಡೆ ಇದೆ ಅಲ್ಲ, ಮೇಲ್ಗಡೆ ಹೋಗಿ ಇಂಟು 3. ಸೊ 62 1 ಮತ್ತು 30ಗೆ 30 ಇಂಟು 3, ಓಕೆನಾ. ಸೊ 1,000 ಇಂಟು 3 3,000. ಸೊ ಸುನೀತಾ ಸ್ಯಾಲರಿನೂ 12 ಇಂಟು 3000, ಓಕೆ. 12 36 30. ಸೊ 36,000. ಸೊ ಸುನೀತಾಳ ಸ್ಯಾಲರಿ 36,000. ಹಾಗೆ ನಿಮಗೆ ರೀನಾಳ್ ಸ್ಯಾಲರಿ ಎಷ್ಟಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ರೀನಾಳ್ ಸ್ಯಾಲರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಬನ್ನಿ. If a student multiply a number by 7/12 instead of 11/16, ಸೊ ಅವನು ಒಬ್ಬ ವಿದ್ಯಾರ್ಥಿಯು 11/16 ಬದಲಿಗೆ 7/7/12 ಸಂಖ್ಯೆಯನ್ನು ಗುಣಿಸಿದರೆ, ಓಕೆ, ಲೆಕ್ಕದಲ್ಲಿ ಪರ್ಸೆಂಟೇಜ್ ದೋಷವನ್ನು ಕಂಡುಹಿಡಿಯಿರಿ. ದೆನ್ ಫೈಂಡ್ ದ ಪರ್ಸೆಂಟ್ ಎರರ್ ಇನ್ ದ ಕ್ಯಾಲ್ಕುಲೇಷನ್. ಓಕೆ, ಇಫ್ ಅ ಸ್ಟೂಡೆಂಟ್ ಅವನು ಆ್ಯಕ್ಚುಲಿ ಕರೆಕ್ಟು ರಾಂಗ್ ಅಂತ ಬರ್ಕೋರಿ ಇಲ್ಲಿ, ಕರೆಕ್ಟು ರಾಂಗ್, ಓಕೆನಾ. ಸೊ ಕರೆಕ್ಟ್ ಅವನು ಎದರಿಂದ ಮಲ್ಟಿಪ್ಲೈ ಮಾಡಬೇಕಿತ್ತು, ಅವನು 11/16 ಮಲ್ಟಿಪ್ಲೈ ಮಾಡಬೇಕಿತ್ತು, ಸರಿನಾ. ಸೊ ಬಟ್ ಮಲ್ಟಿಪ್ಲೈ ರಾಂಗ್ ಎದರ್ಲಿಂದ ಮಾಡಿದ್ದಾನೆ, 7/12, ಓಕೆನಾ. 7/12 ಮಲ್ಟಿಪ್ಲೈ ಮಾಡಿದ್ದಾನೆ. ದೆನ್ ಫೈಂಡ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್. ಪರ್ಸೆಂಟೇಜ್ ದೋಷವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇವಾಗ ಇದನ್ನು ನೀವು ಫ್ರ್ಯಾಕ್ಷನ್ ಇದ್ದಿದ್ದ ನಂಬರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ನಂಬರಲ್ಲಿ ಹೇಗೆ ಮಾಡ್ತೀರಾ, ಸೊ ಫಸ್ಟ್ ಕೆಳಗಡೆ ಇದ್ದಿದ್ದು ಎಲ್ ಸಿ ಎಮ್ ತೊಗೊಳ್ಳಿ. 16 12 ಎಲ್ ಸಿ ಎಮ್. ಸೊ 16 12 ಎಲ್ ಸಿ ಎಮ್ಮು ಏನು ಬರುತ್ತೆ, 48, ಕರೆಕ್ಟಾ. 16 12 48. ಸೊ ಈ ನಂಬರ್ನ ಈ ಸೈಡು 48ಇಂದ ಮಲ್ಟಿಪ್ಲೈ ಮಾಡಿ, ಈ ಕಡೆಯೂ 48ಇಂದ ಮಲ್ಟಿಪ್ಲೈ ಮಾಡಿ. ಸೊ ಇದೇನಾಗುತ್ತೆ, 16 1 16 3 48, 12 1 12 4 48, ಸರಿನಾ. ಸೊ ಇಲ್ಲಿ ನಂಬರ್ ಬಂತು 33, ಈ ಕಡೆ ನಂಬರ್ 7 4 28, ಓಕೆನಾ. ಫೈಂಡ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್. ಸೊ ಕರೆಕ್ಟ್ ಎಷ್ಟಿದೆ, 33. ಅವ್ನು ಮಲ್ಟಿಪ್ಲೈ ಮಾಡಿರೋದು ಎಷ್ಟು, 28ರಿಂದ. ಸೊ ಪರ್ಸೆಂಟೇಜ್ ಎರರ್ ಎಷ್ಟಿದೆ, 5, ಕರೆಕ್ಟ್ ತಾನೆ. ಸೊ ಪರ್ಸೆಂಟೇಜ್ ಎರರಿಂದ ಸೊ 5 ಎರರ್ ಇದೆ. ಸೊ ಟೋಟಲ್ ಕರೆಕ್ಟ್ ಎಷ್ಟಿದೆ, ಮಲ್ಟಿಪ್ಲೈ 33 ಇಂಟು 100, ಸರಿನಾ. ಸೊ 33ಇಂದ ಇದು ಮಲ್ಟಿಪ್ಲೈ ಮಾಡಿದರೆ ಅರೌಂಡ್ 3.33 ಹೋಗುತ್ತೆ, ಕರೆಕ್ಟ್ ತಾನೆ. ಸೊ 33 3 99 1. ಸೊ 3.03, ಸಾರಿ, ಓಕೆ, 3.03. ಸೊ 5ಇಂದ 3.03 ಮಲ್ಟಿಪ್ಲೈ ಮಾಡಿದರೆ 15.15%. ಸೊ ಪರ್ಸೆಂಟೇಜ್ ಎರರ್ ಎಷ್ಟು, ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಇದೇ ಥರ ನಿಮಗೆ ಎಕ್ಸಾಮಲ್ಲಿ ತುಂಬ ಕ್ವಶನ್ ಕೊಡ್ತಾನೆ. ಸೊ ನೀವು ಇದೇ ಥರ ಕ್ವಶನ್ನ ಸಾಲ್ವ್ ಮಾಡಬೇಕು. ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇವಾಗ ನಾವು ಪರ್ಸೆಂಟೇಜ್ದು ಇನ್ನೊಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೋಣ. ಸೊ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಬರ್ಕೊಳ್ಳಿ, ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಪ್ಷನ್, ಓಕೆನಾ. ಸೊ ಇದರ ಮೇಲೆ ಡಿಪೆಂಡ್ ಇರೋ ಕ್ವಶನ್ಸ್ ಹೇಗೆ ಬರ್ತವೆ ಅಂತ ನಾವು ನೋಡೋಣ, ಹೇಗೆ ಸಾಲ್ವ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ನೋಡಿ, ಇವಾಗ ಎಕ್ಸ್ಪೆಂಡಿಚರು ಪ್ರೈಸ್ ಮತ್ತು ಕನ್ಸಂಪ್ಷನ್ ಮೇಲಿದೆ. ಇವಾಗ ಪ್ರೈಸ್ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇದೆ ಅಂತ ಅಂದ್ಕೊಳ್ಳಿ,
ಓಕೆ, ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಪ್ರೈಸ್ ಇನ್ಕ್ರೀಸ್ ಆದರೆ ಎಕ್ಸ್ಪೆಂಡಿಚರ್ ಏನಾಗಬೇಕು? ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗಬೇಕು. ಅದೇ ರಿವರ್ಸು, ಇವಾಗ ಪ್ರೈಸ್ ಇನ್ಕ್ರೀಸ್ ಆದರೆ ಏನಾಗಬೇಕು? ಕನ್ಸಪ್ಷನ್ ಇನ್ಕ್ರೀಸ್ ಆದರೆ ಪ್ರೈಸ್ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಸೊ ಇದರ ಅರ್ಥ ಪ್ರೈಸು ಕನ್ಸಪ್ಷನ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಈ ಕನ್ಸಪ್ಷನ್ ಈ ಕಡೆ ತಗೊಂಡು ಬನ್ನಿ ಬೇಕಾದರೆ. ಸೊ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಕನ್ಸಪ್ಷನ್ ಆಗುತ್ತೆ. ಸೊ ಪ್ರೈಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕನ್ಸಪ್ಷನ್ ಅಥವಾ ಕನ್ಸಪ್ಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೈಸ್. ಓಕೆನಾ? ಸೊ ಇದರ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಆವಾಗ ನಿಮಗೆ ಇದು ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ಬೇಸಿರೋದು ಪ್ರಾಬ್ಲಮ್ ನೋಡಿ. ಇಫ್ ದ ಪ್ರೈಸ್ ಆಫ್ ದಿ ಪೆಟ್ರೋಲ್ ಇನ್ಕ್ರೀಸ್ಡ್ ಬೈ 7%, ಸೊ ಪ್ರೈಸ್ ಎಷ್ಟು ಇನ್ಕ್ರೀಸ್ ಮಾಡಿದಾರಂತೆ? 7%. ದೆನ್ ಬೈ ವಾಟ್ ಪರ್ಸೆಂಟೇಜ್ ಶುಡ್ ದ ಕನ್ಸಪ್ಷನ್ ಬಿ ಡಿಕ್ರೀಸ್? ಕನ್ಸಪ್ಷನ್ ಎಷ್ಟು ಪರ್ಸೆಂಟಿಂದ ಡಿಕ್ರೀಸ್ ಆಗಬೇಕು? ಇಫ್ ದ ಎಕ್ಸ್ಪೆಂಡಿಚರ್ ಆನ್ ಪೆಟ್ರೋಲ್ ರಿಮೇನ್ಸ್ ಅನ್ಚೇಂಜ್ಡ್. ಸೊ ಎಕ್ಸ್ಪೆಂಡಿಚರ್ ಏನಿದೆ? ಕಾನ್ಸ್ಟೆಂಟ್. ಸರಿನಾ? ಸೊ ಪೆಟ್ರೋಲ್ ಬೆಲೆ 7% ಹೆಚ್ಚಾದರೆ, ಸೊ ಇವಾಗ ನಮಗೆ ಗೊತ್ತು ಪ್ರೈಸ್ ಇಂಟು ಕನ್ಸಪ್ಷನ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಅಂತ. ಓಕೆನಾ? ಸೊ ಇವಾಗ ನೋಡಿ, ಪೆಟ್ರೋಲ್ ಬೆಲೆ 7% ಹೆಚ್ಚಾದರೆ, ಸೊ ಮೊದಲು 100 ಇತ್ತಂತ ಅಂದ್ಕೊಳ್ಳಿ. ಸೊ 100ಇಂದ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿದೆ? 7%. ಸೊ 100ಇಂದ 7% ಇನ್ಕ್ರೀಸ್ ಆದರೆ 107 ಆಗಿದೆ. ಸೊ 100 + 7 107. ದೆನ್ ವಾಟ್ ಪರ್ಸೆಂಟ್ ಶುಡ್ ದ ಕನ್ಸಪ್ಷನ್? ಸೊ ಪೆಟ್ರೋಲ್ ಮೇಲಿನ ಖರ್ಚು ಬದಲಾಗದೇ ಇದ್ದರೆ, ಸೊ ಖರ್ಚು ಅಂದರೆ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಏನು? ಬದಲಾಗದೇ ಇದ್ದರೆ. ಸೊ ಇದು ಏನು? 1 ಇದೆ. 1 ಅಂದರೆ ಅದರಲ್ಲೇ 100%. ಓಕೆ, ಗ್ರಾಹಕರು ಎಷ್ಟು ಶೇಕಡ ಬಳಕೆಯನ್ನು ಕಡಿಮೆ ಮಾಡಬೇಕು? ಬಳಕೆ ಅಂದರೆ ಕನ್ಸಪ್ಷನ್. ಸೊ ಕನ್ಸಪ್ಷನು ಎಷ್ಟು ಬಳಕೆ ಮಾಡಬೇಕಂತ ಹೇಳಿದ್ದಾನೆ, ಕನ್ಸಪ್ಷನ್. ಸೊ ಇದು ಏನಾಗುತ್ತೆ? ಸೊ ಸಿ ಈಸ್ ಈಕ್ವಲ್ ಟು, ಆ ಕಡೆ ಹೋದರೆ 100, ಈ ಸೈಡ್ ಹೋದರೆ 100/107. ಸೊ ಎಷ್ಟು ಕಡಿಮೆ ಮಾಡಬೇಕಂತ ಕೇಳಿದ್ದಾನೆ. ಸೊ ಮೊದಲು ಇವಾಗ 107 ಇದೆ. 107ಅಲ್ಲಿ ಅವನು 100 ಬಳಸ್ತಿದ್ದಾನೆ. ಸೊ ಎಷ್ಟು ಕಡಿಮೆ ಮಾಡಬೇಕು ಅವನು? 7 ಕಡಿಮೆ ಮಾಡಬೇಕು. ಸೊ ಪರ್ಸೆಂಟೇಜಲ್ಲಿ ಅಂದರೆ ಡಿವೈಡೆಡ್ ಬೈ 107 ಇಂಟು 100 ಪರ್ಸೆಂಟೇಜಲ್ಲಿ. ಸೊ ಇದೇನಾಗುತ್ತೆ? 700. 7 ಇಂಟು 100 700/107. ಸೊ ಇವಾಗ ನೋಡಿ, ಆಪ್ಷನ್ ಎಲ್ಲ 3, 4, 5, 6 ಥರ ಇದೆ. ಸೊ 107 700 ಅಂದರೆ ಇದು 6 ಟೈಮ್ಸ್ ಅಂತೂ ಹೋಗೇ ಹೋಗುತ್ತೆ. ಸೊ ಒಂದೇ ಆಪ್ಷನಲ್ಲಿ 6 ಇರೋದು. ಸೊ ಇದು ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್. ಬೇಕಾದರೆ ನೋಡಿ, 6ರಿಂದ 107 ಇಂಟು 6 ಅಂದರೆ ಎಷ್ಟಾಗುತ್ತೆ? 600 + 42 ಅಂದರೆ 642. ಸೊ 700ಅಲ್ಲಿ 642 ಹೋದರೆ ಎಷ್ಟು? 58 ಉಳಿತು. ಸೊ 58/107. ಇಷ್ಟು ಪರ್ಸೆಂಟೇಜು ಅವನು ಕನ್ಸಪ್ಷನ್ ಏನು ಮಾಡಬೇಕು? ರಿಡ್ಯೂಸ್ ಮಾಡಬೇಕಂತ ಅರ್ಥ. ಇಷ್ಟು ಪರ್ಸೆಂಟೇಜ್ ಅವನು ಕನ್ಸಪ್ಷನ್ ರಿಡ್ಯೂಸ್ ಮಾಡಬೇಕು. ಓಕೆ, ಸೊ ಇದೇ ಪ್ರಾಬ್ಲಮ್ ಅರ್ಥ ಆಯಿತಾ? ಸೊ ಇದೇ ಥರ ಅದರ ಮೇಲೆ ಬೇಸಿರೋದು ನಾವು 3-4 ಪ್ರಾಬ್ಲಮ್ಸ್ ಮಾಡೋಣ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಹಿಡಿತ ಸಿಗುತ್ತೆ ಈ ಕಾನ್ಸೆಪ್ಟ್ ಮೇಲೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ. A person increases his consumption of sugar by 42.84% because the price of the sugar is reduced by X%. ಸೊ ಪ್ರೈಸ್ ಎಷ್ಟು ಆಗಿದೆ ಅಂತ ರೆಡ್ಯೂಸ್ ಬೈ 8%. ಫೈಂಡ್ ಎಕ್ಸ್ ಅಂತ ಕೇಳಿದ್ದಾನೆ. ಸೊ ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಆಗಿದೆ ಅಂತ ಕೇಳಿದ್ದಾನೆ. ಬಟ್ ಇಲ್ಲೇನಂದರೆ ಎಕ್ಸ್ಪೆಂಡಿಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ನಿಮಗೆ ಗೊತ್ತು ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಪ್ಷನ್. ಓಕೆ, ಸಕ್ಕರೆಯ ಬೆಲೆ X% ಕಡಿಮೆಯಾಗುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಸಕ್ಕರೆ ಸೇವನೆಯನ್ನು ಅಂದರೆ ಕನ್ಸಪ್ಷನನ್ನು 42.8% ಹೆಚ್ಚಿಸಿಕೊಳ್ಳುತ್ತಾನೆ. ಸೊ ಹೆಚ್ಚಿಸಿಕೊಳ್ಳುತ್ತಾನೆ ಅಂದರೆ ಪ್ಲಸ್. ಸೊ ಮೊದಲು 100% ಇದ್ದಿದ್ದು ಇವಾಗ ಪ್ರೈಸು 42.84% ಹೆಚ್ಚಾಗಿದೆ, ಅಂದರೆ 142.84% ಆಗಿದೆ ಅಂತ ಅರ್ಥ. ಸೊ ಇವಾಗ ನೋಡಿ, ನಿಮಗೆ ಗೊತ್ತು 1/7 ಅಂದರೆ ಏನು? 1/7 ಫ್ರ್ಯಾಕ್ಷನ್ ವ್ಯಾಲ್ಯೂ 14 2/7. ಸೊ ಇದರ ಅರ್ಥ 14 2.8%. ಸರಿನಾ? 14 2.8%. ಸೊ ಇದು ನೋಡಿ 14 2.8% ಮತ್ತು 42 ಎಷ್ಟಿದೆ? ನಿಯರ್ಲಿ 3 ಟೈಮ್ಸ್ ಇದೆ ತಾನೇ. ಸೊ 3 ಟೈಮ್ಸ್ ಮಾಡಿದರೆ 42.84% ಬರುತ್ತೆ. 14 3 42, 28 3 84. ಸರಿನಾ? ಸೊ ಇದೂ 3 ಟೈಮ್ಸ್ ಆಗಬೇಕು. ಸೊ ಇದೇನಾಯಿತು? 3/7. ಓಕೆ, ಸೊ ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ 3/7. ಸೊ ಹೆಚ್ಚು ಅಂದರೆ ಪ್ಲಸ್ಸು. ಸೊ ಮೊದಲು ಇದರ ಕನ್ಸಪ್ಷನು ಇಂಟು ಕನ್ಸಪ್ಷನ್ ಮೊದಲು 7 ಇತ್ತು ಅಂದರೆ 7ಇಂದ 3 ಹೆಚ್ಚಾಗ್ತಿದೆ. ಸೊ ಕನ್ಸಪ್ಷನ್ ಎಷ್ಟು? 10. ಸೊ ಪ್ರೈಸ್, ಬಟ್ ಎಕ್ಸ್ಪೆಂಡಿಚರ್ ಏನಿದೆ? ಕಾನ್ಸ್ಟೆಂಟ್. ಸೊ ಪ್ರೈಸ್ ಏನಾಗುತ್ತೆ ಇಲ್ಲಿಂದ? 7/10. ಓಕೆ, ಸೊ ಕ್ವಶನಲ್ಲಿ ನಮಗೆ ಪ್ರೈಸು ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಕೇಳಿದ್ದಾನೆ.
ಆ್ಯಕ್ಚುಲಿ ಇಲ್ಲಿ ಡಿಕ್ರೀಸ್ ಆಗಿರೋದು ಎಷ್ಟು 10ರಿಂದ 7 ಇದೆ ಇವಾಗ. ಸೊ ಡಿಕ್ರೀಸ್ ಆಗಿರೋದು 3. ಸೊ ಎಷ್ಟು ಪರ್ಸೆಂಟ್ ಅಂದರೆ 3/10 ಪರ್ಸೆಂಟ್ ಅಂದರೆ ಇಂಟು 100. ಸೊ 10 ಅಂದರೆ 10 ಸೊ 3 ಇಂಟು 3 ಇಂಟು 10 ಅಂದರೆ 30%. ಸೊ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ? ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನಾವು ಇದನ್ನು ಇನ್ನೊಂದು ವೇಯಲ್ಲಿ ಮಾಡ್ಬೋದು, ಈಸಿಯಲ್ಲಿ. ಅದು ನಾನು ಇಲ್ಲಿ ಹೇಳ್ತೇನೆ ನೋಡಿ ನಿಮಗೆ. ಸೊ ಇವಾಗ ನಾನು ನಿಮಗೆ ಅವಾಗ ಹೇಳಿದ್ದೆ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂದರೆ ಏನು? ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಅಂದರೆ ಪ್ರೈಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕನ್ಸಪ್ಷನ್ ಅಂತ. ಸೊ ಅದೇ ಥರ ಇವಾಗ ಇದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ ಗೊತ್ತು, 3/7. ಸೊ ಕನ್ಸಪ್ಷನ್ ಏನಾಗ್ತಿದೆ, ಇನಿಷಿಯಲು 7 ಇತ್ತು, ಅಲ್ಲಿಂದ 3 ಹೆಚ್ಚಾಗ್ತಿದೆ, +3. 7ಇಂದ ಎಷ್ಟಾಗ್ತಿದೆ? ಫೈನಲ್ 10 ಆಗ್ತಿದೆ. ಸೊ ಪ್ರೈಸ್ ಏನಾಗುತ್ತೆ? ಪ್ರೈಸು ಇದ್ರದ್ದು ಇನ್ವರ್ಸ್ ರೇಷಿಯೋ, ಸರಿನಾ? ನೋಡಿ ಇಲ್ಲಿ ಪ್ರೈಸ್ ಇದ್ರದ್ದು ಇನ್ವರ್ಸ್ ರೇಷಿಯೋ. ಸೊ ಈ ಪ್ರೈಸ್ ಏನಾಗಬೇಕು? 10:7. ಓಕೆ, 10ಇಂದ 7 ಏನು ಕಡಿಮೆ ಆಗ್ತಿದೆ. ಸೊ ಕಡಿಮೆ ಎಷ್ಟಾಗ್ತಿದೆ? 3 ಕಡಿಮೆ ಆಗ್ತಿದೆ. ಸೊ ಪರ್ಸೆಂಟೇಜಲ್ಲಿ 3/10 ಇಂಟು 100. ಸೊ 10 ಅಂದರೆ 10. ಸೊ 3 ಇಂಟು 10 30%. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಹೋಪ್ ನಿಮಗೆ ಅರ್ಥ ಆಗಿರಬೇಕು. ಸೊ ಇದು ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿ ನೀವು ಮಾಡಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಕ್ವಶನ್ ಮಾಡೋಣ. ಕ್ವಶನ್ ಓದಿ. ದ ಪ್ರೈಸ್ ಆಫ್ ರೈಸ್ ಫಾಲ್ಸ್ ಬೈ 35%. ಓಕೆ, ಅಕ್ಕಿಯ ಬೆಲೆ 35% ಕಡಿಮೆ ಆಗುತ್ತದೆ. ಸೊ 35% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 7/20. 5% ಅಂದರೆ 1/20. 35 ಅಂದರೆ 5 ಒಳ್ಳೆ 35. 7/20. ಕಡಿಮೆ ಅಂದರೆ ಏನು? ಮೈನಸ್. ಸೊ ಇಲ್ಲಿ ಬರೀತೀನಿ, ಪ್ರೈಸು ಮೊದಲು 20 ಇತ್ತು. ಮೊದಲು ಎಷ್ಟು? 20 ಇತ್ತು. ಆಮೇಲೆ 20ಇಂದ ಎಷ್ಟು ಕಡಿಮೆ ಆಯಿತು? 7 ಕಡಿಮೆ ಆಯಿತು. 7 ಕಡಿಮೆ ಆದರೆ 20 - 7 13. ಇವಾಗ ಅದರದ್ದು 13 ವ್ಯಾಲ್ಯೂ ಇದೆ. ಓಕೆನಾ? ಕ್ವಶನಲ್ಲಿ ಹೌ ಮಚ್ ಎಕ್ಸ್ಟ್ರಾ ಕ್ವಾಂಟಿಟಿ ಆಫ್ ರೈಸ್ ಕ್ಯಾನ್ ಬಿ ಬಾಟ್ ವಿತ್ ದ ಮನಿ ದ್ಯಾಟ್ ವಾಸ್ ಸಫಿಷಿಯಂಟ್ ಟು ಬೈ 104 kg ಆಫ್ ರೈಸ್ ಪ್ರೀವಿಯಸ್ಲಿ. ಸೊ ಇದರ ವ್ಯಾಲ್ಯೂ ಏನು? ಇವಾಗ 13 ವ್ಯಾಲ್ಯೂನೇ ಅವನು ಎಷ್ಟು ಕೊಟ್ಟಿದ್ದಾನೆ? 104 kg. ಸೊ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಈ ಹಿಂದೆ 104 kg ಅಕ್ಕಿ ಖರೀದಿಸಲು ಸಾಕಾಗುವಷ್ಟು ಹಣದಿಂದ ಎಷ್ಟು ಹೆಚ್ಚುವರಿ ಅಕ್ಕಿಯನ್ನು ಖರೀದಿಸಬಹುದು, ಅಂದರೆ ಎಷ್ಟು ಹೆಚ್ಚುವರಿ ಅಕ್ಕಿ ಖರೀದಿಸಬಹುದು ಅಂತ ಕೇಳಿ. ಆ್ಯಕ್ಚುಲಿ ಅವನು ಎಷ್ಟು ವ್ಯಾಲ್ಯೂ ಹೆಚ್ಚಿಗೆ ಖರೀದಿಸ್ಬೋದು? ಸೊ 20 7 ಅಂದರೆ 7 ವ್ಯಾಲ್ಯೂ ಅವನು ಹೆಚ್ಚಿಗೆ ಖರೀದಿಸ್ಬೋದು. ಓಕೆನಾ? ಸೊ ನೋಡಿ 13 ವ್ಯಾಲ್ಯೂನೇ 104 kg ಇದೆ. ಸೊ ಇದು ಎಷ್ಟು ಟೈಮ್ಸ್ ಆಗುತ್ತೆ? 13 × 104. ಓಕೆನಾ? ಸೊ 7 ವ್ಯಾಲ್ಯೂ ಎಷ್ಟು? 7 ವ್ಯಾಲ್ಯೂನು ಮಲ್ಟಿಪ್ಲೈಡ್ ಬೈ 8 ಆಗಬೇಕು. ಸೊ 7 × 56. ಸೊ 56 kg ಇದರದ್ದು ಆನ್ಸರ್ ಬರಬೇಕು, ಸರಿನಾ? ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಬೇಕಾದರೆ ನೋಡಿ 13 × 104. ಸೊ 20 ವ್ಯಾಲ್ಯೂನು ಇಂಟು 8 ಆಗಬೇಕು. ಸೊ 20 × 8 160 kg. ಸೊ ಕ್ವಶನಲ್ಲಿ ನಮಗೆ ಎಷ್ಟು ಹೆಚ್ಚು ಕೆ ಜಿ ಅಂತ ಕೇಳಿದ್ದಾನೆ, ಹೌ ಮಚ್ ಎಕ್ಸ್ಟ್ರಾ ಕ್ವಾಂಟಿಟಿ ಅಂತ ಕೇಳಿದ್ದಾನೆ. ಸೊ ಎಕ್ಸ್ಟ್ರಾ ಕ್ವಾಂಟಿಟಿ ಅಂದರೆ 160 kg ಮೈನಸ್ 104 kg. ಸೊ ಇದು ಎಷ್ಟಾಗುತ್ತೆ? 56 kg. ಹೋಪ್ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ. ಬನ್ನಿ ಮುಂದಿನ ಕ್ವಶನ್ ಮಾಡೋಣ. ಓಕೆ, ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ. ಸೊ ಇಲ್ಲಿ ನೋಡಿ ಕ್ವಶನು ಮೊದಲು ಎಕ್ಸ್ಪೆಂಡಿಚರ್ ಅಂದರೆ ಪ್ರೈಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕನ್ಸಪ್ಷನ್ ಮೇಲೆ ಪ್ರಾಬ್ಲಮ್ ಕೊಡ್ತಿದ್ದ. ಇವಾಗ ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ, ಇದೂ ಸೇಮ್ ಪ್ರಾಬ್ಲಮ್ ತಾನೆ. ಎಕ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ, ಇನ್ವರ್ಸ್ಲಿ ಅಂದರೆ ವೈ. ಸೊ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕನ್ಸಪ್ಷನ್, ಅದೇ ಥರ ಇರೋದು ಪ್ರಾಬ್ಲಮ್. ಇಫ್ ಎಕ್ಸ್ ಈಸ್ ಇನ್ಕ್ರೀಸ್ಡ್ ಬೈ 37.5%. ಸೊ ಇವಾಗ ನಿಮಗೆ ಗೊತ್ತಿರಬೇಕು. ಸೊ 1/8 ಅಂದರೆ ಏನು? 1/8 ಅಂದರೆ 12.5%, ಅಂದರೆ 12 1/2%. ಸೊ 37.5% ಅಂದರೆ ಏನು? ಸೊ ಇದ್ರದ್ದು 3 ಟೈಮ್ಸ್ ಇದೆ, ಅದು 3 ಟೈಮ್ಸ್ 37.5%. ಸೊ ಇದೂ 3 ಟೈಮ್ಸ್ ಆಗಬೇಕು. ಸೊ ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ 3/8. ಸೆನ್ಸ್ ಇದು ಇನ್ಕ್ರೀಸ್ ಇದೆ ಪ್ಲಸ್ ಅಂತ ಬರ್ಕೋತೀನಿ. ಓಕೆ, ಜಸ್ಟ್ ಅದು ಅರ್ಥ ಆಗುತ್ತೆ ನಿಮಗೆ, ಇನ್ಕ್ರೀಸ್ ಅಂತ ರಿಪ್ರೆಸೆಂಟ್ ಮಾಡೋಕ್ಕೆ. ಓಕೆ, ದೆನ್ ಫೈಂಡ್ ದ ಚೇಂಜ್ ಇನ್ ವ್ಯಾಲ್ಯೂ ಆಫ್ ದಿ ವೈ ಅಂತ ಕೇಳಿದ್ದಾನೆ. ಸೊ ಇವಾಗ ಎಕ್ಸ್ ಏನಾಗ್ತಿದೆ? ಮೊದಲು 8 ಇತ್ತು. ಮೊದಲು ಎಷ್ಟು? 8 ಇತ್ತು. ಆಮೇಲೆ 8ಇಂದ 3 ಇನ್ಕ್ರೀಸ್ ಆಗ್ತಿದೆ. ಸೊ ಮೊದಲು 8 ಇತ್ತು, 8ಇಂದ 3 ಇನ್ಕ್ರೀಸ್ ಆದರೆ 11. ಸೊ ಸಿನ್ಸ್ ವೈ ಏನಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಇದು ಏನಾಗಬೇಕು? ಇದ್ರ ಉಲ್ಟಾ. ಸೊ ಇದು 11:8 ರೇಷಿಯೋ ಆಗಬೇಕು, ಕರೆಕ್ಟಾ? ಎಕ್ಸು ವೈಗೆ ವಿಲೋಮ ಅನುಪಾತದಲ್ಲಿದೆ. ವಿಲೋಮ ಅಂದರೆ ಎಕ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ. ಎಕ್ಸನ್ನು 37.5% ಹೆಚ್ಚಿಸಿದರೆ ವೈನ ಮೌಲ್ಯದಲ್ಲಿ ಎಷ್ಟು ಪರ್ಸೆಂಟ್ ಬದಲಾವಣೆ
ಕಂಡುಕೊಳ್ಳಿ ಅಂತ ಕೇಳಿದ್ದಾನೆ. ಸೊ ಎಷ್ಟು ಪರ್ಸೆಂಟ್ ಇದೆ ಇವಾಗ? ಆ್ಯಕ್ಚುಲಿ ಎಷ್ಟು ಕಡಿಮೆ ಆಗಿದೆ? 11ರಿಂದ 8 3 ಕಡಿಮೆ ಆಗಿದೆ. ಸೊ ಪರ್ಸೆಂಟೇಜಲ್ಲಿ ಅಂದರೆ 3/8. ಸೊ ಇದು ಮೈನಸ್ ರಿಪ್ರೆಸೆಂಟು ಕಡಿಮೆ ಆಗಿರೋದು ಅಂತ ರಿಪ್ರೆಸೆಂಟ್ ಮಾಡುತ್ತೆ ಅಷ್ಟೇ. ಓಕೆ, 3/11. ಇನಿಷಿಯಲ್ ಎಷ್ಟಿದೆ? 11 ಇವಾಗ, ಸರಿನಾ? 11 ಇಂಟು 100% ಅಂದರೆ, ಸೊ ಇದು ಆಗುತ್ತೆ 300/11. ಸೊ 11 2 22. ಸೊ ಆನ್ಸರು ನೋಡಿ, ಇವಾಗ ಆಪ್ಷನ್ ನೋಡಿ, ಎಲ್ಲ 27 33 ಎಲ್ಲ ಇದೆ. ಸೊ 11 2 22. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆಗುತ್ತೆ. ಯಾಕಂದರೆ 2 ಇಂದ ಸ್ಟಾರ್ಟ್ ಆಗೋದು ಯಾವುದೂ ಇಲ್ಲ ಆಪ್ಷನಲ್ಲಿ. ಸೊ ಬೇಗಾದರೆ ಪೂರ್ತಿ ಸಾಲ್ವ್ ಮಾಡು. 11 2 22 ಅಂದರೆ 8 ಉಳಿಯಿತು. 11 7 27. ಆಮೇಲೆ 11 2 22 8 ಉಳಿಯಿತು. 11 7 27, 27.27%. ಸೊ ಇದೇ ಥರ ಕ್ವಶನಲ್ಲಿ ಇರೋದು ನಿಮಗೆ ನಾನು ಪ್ರಾಬ್ಲಮ್ಸ್ ಹೋಮ್ವರ್ಕ್ ಆಗಿ ಕೊಡ್ತೇನೆ. ನೀವು ವಿಡಿಯೋನ ಪಾಸ್ ಮಾಡಿ ಅದರ ಆನ್ಸರ್ ನನಗೆ ಕಾಮೆಂಟ್ ಮುಖಾಂತರ ಹೇಳಬೇಕು. ಸೊ ನೋಡಿ, ಇದೊಂದು ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್. ಓಕೆನಾ? ಇವೆರಡು ಪ್ರಾಬ್ಲಮ್ಸ್ನ ಆನ್ಸರ್ ನನಗೆ ಕಾಮೆಂಟ್ ಮುಖಾಂತರ ಹೇಳಿ. ಸೊ ನೀವು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮುಂದಿನ ಕ್ಲಾಸ್ ನಾವು ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಮಾಡೋಣ. ಓಕೆನಾ? ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.